ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶದೇರಂಶಭಿಪ್ಲಾವಯ ನಮಃ ಆವಿರ್ಭೂಯಾದನಗ ಮಹಿಮಾ ಮಾನಸೇ ವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣದ ವಿಭವಾಯ ವನಿಮಗ ನಮಃ ಸ್ವಾಮಿನ್ ರಾಮಪ್ರಿಯತಮ ನಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭವಾದ್ಯಮೀಶಂ ವಂದೇ ಭವಗ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಮೌಸಲ ಪರ್ವದ 2ನೆಯ ಪ್ರವಚನ. ಯಾದವರ ತಪ್ಪು ಏನಾಯಿತು ಅನ್ನುವುದರ ಬಗ್ಗೆ, ಹೇಗೆ ಅವರ ದುರ್ವಿನೀತತನ ಕೆಟ್ಟ ಚಾಳಿ ಏನು ಬಂದಿದೆ ಎನ್ನುವುದನ್ನು ವೈಶಂಪಾಯನರು ಮತ್ತು ಜನಮೇಜಯನಿಗೆ ತಿಳಿಸುತ್ತಾರೆ. ಯಾದವರು ಪ್ರಾರ್ದ್ರಯನ್ ಬ್ರಾಹ್ಮಣಾಂಶ್ಚಾಪಿ ಪಿತೃನ್ ದೇವಾನ್ನ ತಥೈವಶ. ಮುಖ್ಯವಾಗಿ ತಿಳಿದವರನ್ನು, ಅದರಲ್ಲಿಯೂ ಬ್ರಹ್ಮವರ್ಗವನ್ನು ಕೀಟಲೆ ಮಾಡಿದ್ರು, ತೊಂದರೆ ಕೊಟ್ಟರು, ತೊಂದರೆ ಪಡಿಸಿದ್ರು. ಕ್ಷತ್ರಿಯರವರನ್ನು ರಕ್ಷಣೆ ಮಾಡಬೇಕು. ಋಷಿಗಳನ್ನು ಹೇಗೆ ಅವಮಾನ ಮಾಡಿದ್ರೋ ಅವಮಾನಿಸುವಂತೆ ಸಾಂಬನ ವೇಷದಲ್ಲಿ ನಡೆದೆ ತೋರಿಸಿಬಿಟ್ರು. ಅದರಂತೆ ಕಡೆಗಣಿಸುವಂತೆ ಚಿಂತನ ವರ್ಗವನ್ನು ಮಾಡಿದರು. ಯಾದವರು ಜೋರಿದ್ದಾರೆ, ಕೃಷ್ಣನ ರಕ್ಷಣೆಯಲ್ಲಿ ಸುಪರ್ದಿಯಲ್ಲಿದ್ದಾರೆ. ಹೀಗಾಗಿ ಅವರ ಮೇಲೆ ಹರಿಹಾಯಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಋಷಿಗಳು ಕೇಳಿದ್ದಕ್ಕೆ ಶಾಪ ಕೊಟ್ಟಾಗೆ ಹೇಳಿದರು. ಇದರಿಂದಾಗಿ ಏನು ಹೇಳ್ತಾರೆ ಬ್ರಾಹ್ಮಣರು? ಅವರಿಗೆ ಒಂದೊಮ್ಮೆ ಬೈದರೆ, ಅವಹೇಳನ ಮಾಡಿದರೆ, ನಿಂದೆಗೈದರೆ, ನಿಮ್ಮ ಅಪ್ಪಂದಿರಿಗೆ ಮಾಡ್ರೆ ಹೇಳಿಯಾರು ಜಾಸ್ತಿ ಅಂದ್ರೆ. ಇದು ನೋವಿನಿಂದ ಹೇಳುವ ಕ್ಷಣ ಮಾತ್ರ ಅಲ್ಲ, ಹಾಗೆ ಆಗುವುದು. ಹೋಗಿ ಹೋಗಿ ಯಾದವರು ತಮ್ಮ ತಂದೆಯಂದರ ಮೇಲೆ ಮುಗಿಬಿದ್ರು ಅಂತ ಹೇಳ್ತಾರೆ. ಇದರಿಂದಾಗಿ ಬ್ರಹ್ಮಾವಮಾನದಿಂದ ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಮಿಂದ ಉಪಟಳ ಆಗ್ಬೇಕು, ಆಗ ಅರ್ಥ ಆಗುತ್ತೆ ಅಂತ ಹೇಳಿಬಿಟ್ರಲ್ಲ, ಅದೇ ರೀತಿ ಆಯ್ತು. ತಂದೆ ತಾಯಿಯಂದಿರು ಏನ್ ಮಾಡ್ತಾರೆ, ಹೆತ್ತವರೇನ್ ಮಾಡ್ತಾರೆ, ತಮ್ಮ ಮೇಲೆ ತಮ್ಮ ಮಕ್ಕಳು ದೌರ್ಜನ್ಯ ತೋರಿಸಿದ್ರೆ ನಿನಗೆ ದೇವರೇ ಬುದ್ಧಿ ಕೊಡ್ತಾನೆ ಅಂತ ಹೇಳಿಬಿಡ್ತಾನೆ, ಅವನೇ ನೋಡಿಕೊಡುತ್ತಾನೆ ಅಂತ. ಅವರಿಗಾಗುವುದಿಲ್ಲ. ತಮ್ಮ ಮಕ್ಕಳ ಮೇಲೆ ತಾವು ದಂಡನೆಯನ್ನು ಪ್ರಯೋಗ ಮಾಡಲಿಕ್ಕೆ ಅವರಿಗೆ ಆಗದೆ ಕೈ ಕಟ್ಟಿ ಹೋಗುತ್ತೆ. ಇದರಿಂದ ಏನಾಗತ್ತೆ ಅಂದ್ರೆ ನಿನಗೆ ದೇವರು ಶಿಕ್ಷೆ ಕೊಡ್ತಾನೆ ಅಂತ ಹೇಳ್ತಾರೆ, ದೇವರ ಪೆಟ್ಟು ಬೀಳತ್ತೆ. ಮುಂದುವರಿಯುವ ಕ್ರಮ. ಯಾರಯ್ಯ ದೇವರು ಬೇರೆ ನನಗಿಂತ ಅಂತ ಹೇಳುವಷ್ಟರ ಮಟ್ಟಿಗೆ ಅವರ ದೌರ್ಜನ್ಯ ಬಂತು, ಅಲ್ಲಿಗೂ ಹೋಯ್ತು. ಈ ನಮೂನೆ ಆಯ್ತು ಅಂತ ಬಿಲ್ಡಪ್ ಹೇಗಾಯ್ತು ಅಂದ್ರೆ, ಪ್ರಾರ್ದ್ರಯನ್ ಬಹಳ ಜೋರಾಗಿ ಹಿಂಸೆ ಕೊಟ್ಟರು, ಬ್ರಾಹ್ಮಣಾಂಶೈವ, ಅಲ್ಲಿಂದ ಪಿತೃನ್, ಮತ್ತೆ ಮುಂದುವರೆದು ದೇವಾಂತ ದೈವಚ. ಕೊನೆಗೆ ದೇವರು ಏನ್ ಮಾಡ್ತಾರೆ, ದೇವರು ಸುಮ್ಮನೆ ಇರ್ತಾರೆ. ಸುಮ್ಮನೆ ಇರ್ತಾರೆ ಅಂದ್ರೆ ದೇವರನ್ನು ಪರಿಚಯಿಸುವ ವ್ಯಕ್ತಿ ಯಾರು ಅಂದ್ರೆ ಗುರುಗಳು, ದೇವರನ್ನು ಪ್ರತಿಷ್ಠೆ ಮಾಡುವವರು. ಅಂದ ಸಾಮಾನ್ಯವಾಗಿ ದೇವರು ಕೋಪಗೊಂಡ್ರೆ ಗುರುಗಳು ಮನ್ನಿಸ್ತಾರಂತೆ. ಗುರುಗಳು ಕೋಪಗೊಂಡ್ರೆ ಅದಕ್ಕೆ ಶಾಂತಿ ಇಲ್ಲ. ಹರಿರುಷ್ಟೇ ಗುರುತ್ರಾತ, ಗುರುರುಷ್ಟೇ ನ ಕಷ್ಟ. ಹಾಗಾಗಿ ದೇವರು ಗುರುಗಳ ಮೇಲೆ ತಾಂಡಿಸಿಬಿಟ್ರು. ಇವರೇನ್ ಮಾಡಿದ್ರು, ಗುರುಗಳನ್ನು ಧಿಕ್ಕರಿಸಲಿಕ್ಕೆ ನೋಡಿ. ಗುರುಶ್ಚಾಪಿ ಅವಮನ್ಯಂತೆ. ಹೀಗೆ ಯಾದವರ ಹಂತ ಹಂತದ ಬೆಳವಣಿಗೆ, ಬ್ರಹ್ಮಾವಮಾನ, ಪಿತೃಗಳ ಪೀಡೆ, ಅಲ್ಲಿಂದ ದೇವನಿಂದೆ, ಮುಂದಕ್ಕೆ ಗುರುಗಳ ವಿಶೇಷವಾದಂತಹ
ಅಪಚಾರ ಅವರ ವಿಷಯದಲ್ಲಿ ಆಗಲಿಕ್ಕೆ ಶುರುವಾಯಿತು. ಇದು ಮನುಷ್ಯ ಬೀಳಲು ಆಗಿರತಕ್ಕಂತಹ ಹಂತಗಳು. ಎಲ್ಲ ಯಾದವರು ಅಂತಲ್ಲ, ವೈಷಮ್ಯನ ಹೇಳ್ತಾರೆ ನತು ರಾಮ ಜನಾರ್ದನ್. ಇದರಲ್ಲಿ ಬಲರಾಮಕೃಷ್ಣರು ಸೇರಲಿಲ್ಲ. ಚಾಮನ ವಿಷಯದಲ್ಲಿ ಕೃಷ್ಣನಿಗೆ ಗೊತ್ತಿಲ್ಲ, ಬಲರಾಮನಿಗೆ ಗೊತ್ತಿಲ್ಲ. ಆದ್ದರಿಂದ ಇದರಲ್ಲಿ ರಾಮ ಜನಾರ್ದನರು ಇದರಲ್ಲಿ ಪಾಲ್ಗೊಳ್ಳಲಿಲ್ಲ ಒಂದು. ಮತ್ತೆ ಇವರು ಉಪಟಳ ಕೊಡುವುದರಲ್ಲಿ ರಾಮ ಜನಾರ್ದನರಿಗೆ ಇಲ್ಲ, ಅದು ಸಹ. ಬಲರಾಮನಿಗೆ ಕೃಷ್ಣನಿಗೆ ಇವರು ಅವಮಾನ ಮಾಡುವುದಾಗಲಿ ಧಿಕ್ಕಾರ ಕೂಗುವುದಾಗಲಿ ಮಾಡಲಿಲ್ಲ. ಅದು ಯಾದವರ ಪೀಡೆಯಲ್ಲಿ ಇವರು ಸೇರಿಕೊಂಡಿಲ್ಲ. ಇದೆಲ್ಲ ಹೊರಗಿನಿಂದ ಆಗ್ತಾ ಇರುವಂಥದ್ದು. ಅದರಲ್ಲಿಯೂ ರಾಮ ಜನಾರ್ದನರು ಸೇರಿಕೊಂಡದ್ದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಮನೆ ಮನೆಯಲ್ಲಿದು ಯಾದವರ ಹೊರಗಿಂದ ಕಥೆ ಅಂತಾದರೆ ಬ್ರಹ್ಮ ಅವಮಾನ ಆಗಲಿ, ಗುರುಗಳ ಧಿಕ್ಕಾರ ಆಗಲಿ, ಅಥವಾ ದೇವ ನಿಂದೆ ಆಗಲಿ, ಇದೆಲ್ಲ ಯೋಚನೆ ಬಂದರೆ ಪಿತೃದಿಶ್ಯ ಮತ್ತು ದೇವೋದ್ದೇಶ್ಯವಾದ ಕರ್ಮಾಂಗಗಳ ಲೋಪವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಬರ್ತದೆ. ಪ್ರತ್ಯಕ್ಷವಾಗಿ ಪಿತೃಗಳ ದೇವತೆಗಳ ಉಪಟಳ ಆಗಬೇಕಾಗಿಲ್ಲ. ಪಿತೃವರ್ಗಕ್ಕೆ, ಗತಿಸಿದ ಪಿತೃವರ್ಗಕ್ಕೆ, ಹಾಗೆಯೇ ದೇವತೋದ್ದೇಶ್ಯವಾದ ಕರ್ಮಗಳಲ್ಲೆಲ್ಲ ಲೋಪದೋಷಗಳು ಬಂದವು ಎನ್ನುವ ಅರ್ಥವಾಗುತ್ತೆ. ಗುರುಗಳ ಮೇಲೆ ಗೌರವವೇ ಇಲ್ಲ, ಅವರೆದುರೇ ತಮ್ಮ ಅಹಂಕಾರದ ಪ್ರದರ್ಶನ ಇತ್ಯಾದಿಯಾಗಿ. ಕೊನೆಗೆ ಮನೆ ಮನೆಯಲ್ಲಿ ಏನಾಗಿತ್ತು ಕೇಳಿದ್ರೆ ಅವ್ರು ಹೇಳ್ತಾರೆ ಪತ್ನ್ಯ ಪತೀನುಚ್ಚರಂತಿ ಪತ್ನಿಶ್ಚ ಪತಯಸ್ತತಃ. ಹೆಂಡತಿಯರು ತಮ್ಮ ಗಂಡಂದಿರನ್ನು ಆಕ್ಷೇಪಿಸುತ್ತಿದ್ರು, ಕಡೆಗಣಿಸುತ್ತಿದ್ರು, ಅವಹೇಳನೆ ಮಾಡುತ್ತಿದ್ರು, ಅವರನ್ನು ದಾಟ್ತಿದ್ರು, ಮಾತು ಕೇಳದೆ ಮಾತು ಮೀರುತ್ತಿದ್ರು. ಅದರಂತೆ ಗಂಡಂದಿರುವ ಹೆಂಡತಿಯರನ್ನು ಅವಮಾನಿಸಲಿಕ್ಕೆ, ನಿಂದೆಗೆ ಬೈಲಿಕ್ಕೆ, ತಿರಸ್ಕರಿಸಲಿಕ್ಕೆ ಶುರು ಮಾಡಿದ್ದಾರೆ. ಹೀಗೆ ಮನೆ ಮನೆಯಲ್ಲಿ ಗಂಡ ಹೆಂಡಿರಲ್ಲಿ ವಿಚಿತ್ರವಾದಂತಹ ವೈರ ಅದು ಉಂಟಾಗಿತ್ತು ಅಂತ ಹೇಳ್ತಾರೆ. ಇವೆಲ್ಲ ವಿಶೇಷವಾದಂತಹ ಶಾಪದ ಪ್ರಭಾವಗಳಿಗೆ. ಸುತ್ತಮುತ್ತಲು ವಿಚಿತ್ರವಾದಂತಹ ಬೆಂಕಿ ಮನೆಯಲ್ಲಿ, ಅದು ನೀಲಿ ಛಾಯೆಯಲ್ಲಿ, ಅದು ಅಪ್ರದಕ್ಷಿಣೆಯಾದ ಅದರ ನಾಲಿಗೆಗಳು, ಫ್ಲೈಯರ್ಸ್ಗಳು ಬರಲಿಕ್ಕೆ ಶುರುವಾದವು. ಸೂರ್ಯನು ಹಾಗೆ ಹಿಂದೆ ಹೇಳಿದ ಹಾಗೆ ಧೂಮಕೇತುಗಳಿಂದ ಆವರಣದಲ್ಲಿ ಹೋಗ್ತಾ ಇದ್ದ. ಮತ್ತೆ ಇತ್ತ ರಾತ್ರಿ ಕಾಲದಲ್ಲಿ ನಕ್ಷತ್ರಗಳ ಫೈಟಿಂಗ್, ಡ್ಯಾಶ್, ಡಿಕ್ಕಿ, ಅಪಘಾತಗಳು, ಒಂದಕ್ಕೊಂದು ಹೊಡೆದಾಡಿಕೊಳ್ಳುವಂಥದ್ದು, ಗ್ರಹ ಸ್ಪರ್ಶದಂತೆ ಆಗ್ತಾ ಇತ್ತು. ಮನೆಯೊಳಗೆ ನೋಡಿದ್ರೆ ಮಹಾಸನೇಶು ಸಿದ್ಧೇಶು ಸಂಸ್ಕೃತೆ ಅತೀವ ಭಾರತ ಹಾರ್ಯಮಾಣೆ ಕ್ರಮಯ ವ್ಯದೃಶ್ಯಂತ ಸಹಸ್ರಶ ಅಂತ. ಮನೆಯಲ್ಲಿ ಚಂದ ಮಾಡಿ ತಯಾರು ಮಾಡಿದ ಅಡುಗೆ ಅನೇಕ ಬಗೆಯತ್ತು. ಆ ಅಡುಗೆಯಲ್ಲಿ ಉಣಲು ಹೋದಾಗ 1000 ಗಟ್ಟಲೆ ಹುಳಗಳು ಕಾಣ್ತಾ ಬಂದವು. ಬಾಯಿ ಇಡ್ಲಿಕ್ಕೆ ಆಗ್ತಾ ಇದೆ. ತುತ್ತಿಗೆ ಇಷ್ಟಿಟ್ಟು ಮುದ್ದೆ ಕ್ರಿಮಿಗಳು. ವಿಚಿತ್ರ ಇದು ಪ್ರತ್ಯಕ್ಷವಾಗಿ. ಅಂದ್ರೆ ಯಾವ ನೆಲೆಯಲ್ಲಿ ಅವರು ತಮ್ಮ ದೌರ್ಜನ್ಯ ಪ್ರದರ್ಶನ ಮಾಡ್ತಾರ ಅಂತ ಕಡೆಯಲ್ಲಿ ಆಗತಕ್ಕಂಥ ದುರಂತಗಳಿವಂತಾರೆ. ಮನುಷ್ಯನಿಗೆ ತಿನ್ಲಿಕ್ಕೆ ಆಗುವುದಿಲ್ಲ. ಮತ್ತೆ ಹೇಳಿಕೊಳ್ಳುವುದು ಸುಲಭ. ನಾವು ಯಾರ ಬಗ್ಗೆಯೂ ಆಡಿಕೊಂಡ್ರೆ ಆ ಬಾಯೊಳಗೆ ಅನ್ನ ಬೀಳ್ಬೇಕಲ್ಲ. ದೇವರು ಬೀಳುವ ಅನ್ನಕ್ಕೆ ತತ್ವಾರ್ಥರಿಸ್ತಾನೆ. ಪ್ರಾಣಿಗಳ ಕ್ರಿಮಿಗಳ ರಾಶಿಯಲ್ಲಿ ಆತ ತಿನ್ನುವಂತಿಲ್ಲ, ಬಿಡುವಂತಿಲ್ಲ. ಈ ಪರಿಸ್ಥಿತಿ ಯಾದವರ ಪಡೆಯಲ್ಲಿ ಆಯಿತು ಅಂತಾರೆ. ಮತ್ತೆ ಪುಣ್ಯ ಹೇ ವಾಚ್ಯಮಾನೇತು ಜಪತ್ಸು ಚ ಮಹಾತ್ಮಸು. ಒಳ್ಳೆ ಕೆಲಸ ಮಾಡುವಾಗ ಪ್ರತಿನಿತ್ಯ, ಸಾಮಾನ್ಯ ಹಿಂದೆ ಅಲ್ಲ, ರಾಜರ ಮನೆತನದಲ್ಲಿ ಪ್ರತಿನಿತ್ಯ ಪುಣ್ಯ. ಬೆಳಿಗ್ಗೆ ಎದ್ದ ತಕ್ಷಣ ಪ್ರತಿನಿತ್ಯ ಪಂಚಗವ್ಯ ಪ್ರೋಕ್ಷಣೆ, ಪುಣ್ಯ, ನಾಂದಿ ಸಮಾರಾಧನೆ, ಬ್ರಾಹ್ಮಣ ಸಂತರ್ಪಣೆ, ದಾನ ದಕ್ಷಿಣೆ, ಗೋದಾನ ಇತ್ಯಾದಿ ಪ್ರತಿನಿತ್ಯ. ಪುಣ್ಯಾಹ ಮಾಡ್ಲಿಕ್ಕೆ ಹೋದಾಗ, ಪುಣ್ಯ ಹೇಳುವಾಗ, ಓಂ ಪುಣ್ಯಾಹಂ ಭವಂತೋ ಬ್ರುವಂತೋ ಅಂತ ಈ ದಿನ ಒಳ್ಳೆದಾಗಲಿ ಅಂತ ಹೇಳುವಾಗ ಯಾರು ಓಡಿದಾಗೆ ಕಾಣುದಂತೆ. ಅಭಿಧಾವಂತಹ ಶ್ರುಯಂತೆ. ಆಚೆ ಈಚೆ ಯಾರು ಓಡಾಡಿದ ಸದ್ದು ಕೇಳುದು. ನೋಡ್ಲಿಕ್ಕೆ ಹೋದ್ರೆ ಯಾರಿಲ್ಲ. ನಚಾದೃಶ್ಯತ ಕಷ್ಟನ, ಯಾರೊಬ್ಬನೇ ಇಲ್ಲ. ಅಂದ್ರೆ ಕೆಟ್ಟ ಶಕ್ತಿಗಳು, ಮರಣ ದೇವತೆಗಳು ಇವೆಲ್ಲ ಅದೃಶ್ಯವಾಗಿ ಅಲ್ಲಿ ಓಡಾಡಿಕೊಳ್ತಾ ಉಂಟು. ಒಳ್ಳೇದಾಗಲಿ ಅಂದ್ರೆ ಆ ಮಂತ್ರ ಪ್ರಭಾವವು ಕೆಲವೊಮ್ಮೆ ಓಡುವ ಹಾಗೆ ಕಾಣುತ್ತೆ. ಅದು ಬಿಟ್ಟಾಗ ಜಪತ್ಸು ಜ ಮಹಾತ್ಮಸು, ದೊಡ್ಡ ದೊಡ್ಡವರೆಲ್ಲ ಜಪ ಮಾಡ್ತಾ ಇರುವಾಗ
ಸದ್ದಾಗುವುದಂತೆ, ಹೆಚ್ಚು ಕಡಿಮೆ ಆಗ್ತಾ ಉಂಟು. ಇದೆಲ್ಲ ಲಕ್ಷಣಗಳು ಪ್ರತ್ಯಕ್ಷದಲ್ಲಿ ತೋರಿಸಿಕೊಡೋ ರೀತಿಯವರು. ಇನ್ನು ಗಮ್ಮತ್ತದೆ, ನದಂತಂ ಪಾಂಚಜನ್ಯಂಚ ವೃಷ್ಣ್ಯಂಧಕ ನಿವೇಶನೆ ಸಮಂತಾತ್ ಪರ್ಯವಾಶಂತ ರಾಸಭಾಹ ದಾರುಣಸ್ವರ. ಶಂಖನಾದ ಆಗ್ಲಿಕ್ಕುಂಟಲ್ಲ ಮನೆಯಲ್ಲಿ ಸಂಜೆ ಮತ್ತೆ ಬೆಳಿಗ್ಗೆ, ಹಾಗೆ ಇಲ್ಲಿ ಪಾಂಚಜನ್ಯದ್ದೇ ಸದ್ದು ಮಾಡ್ತಾರೆ. ಕೃಷ್ಣನ ಶಂಖವನ್ನೇ ಉರಿತಾರೆ ನೋಡಿ. ಅಲ್ಲಿ ಇವರು ಯಾದವರ ಪಾಳೆಯದಲ್ಲಿ ಆಗತಕ್ಕಂತಹ ಶಂಖನಾದ ಹೊತ್ತಿಗೆ ಅದನ್ನು ಕೇಳಿಕೊಂಡು ಕತ್ತೆ ಕಿರಿಚುತ್ತಾ ಇತ್ತಂತೆ. ಎಂತ ವಿಪರೀತ ಧ್ವನಿ ನೋಡಿ. ಅದು ಕತ್ತೆ ತನ್ನ ಪಾಡಿಗೆ ಅಲ್ಲ, ದಾರುಣ ಸ್ವರ, ವಿಕಾರ ಸ್ವರದಲ್ಲಿ ಕೂಗ್ತಾ ಇತ್ತಂತೆ. ಸುತ್ತಲೂ ಎಲ್ಲೆಡೆ ಈ ರೀತಿಯಾಗಿ ಅಪಮಂಗಳ ಶಬ್ದಗಳು. ಕೃಷ್ಣ ನೋಡಿ ಹೇಳಿದ ಮತ್ತೆ ಅಲ್ಲಿ, ತ್ರಯೋದಶ್ಯಾಂ ಅಮಾವಾಸ್ಯಾಂ ತಾನ್ ದೃಷ್ಟ ಪ್ರಬ್ರವೀದಿದಂ. 13ನೇ ದಿನಕ್ಕೆ ಈ ಬಾರಿ ಅಮಾವಾಸ್ಯೆ ಬಂದಿದೆ. ಸಾಮಾನ್ಯವಾಗಿ 14 ದಿನದಲ್ಲಿ ಬರುವುದುಂಟು ಅಮಾವಾಸ್ಯೆ ಒಂದು ಪಕ್ಷದಲ್ಲಿ, 16 ದಿನಕ್ಕೆ ಹೋಗುವುದುಂಟು, 15 ಉಂಟು, 13ಕ್ಕೆ ಬರುವುದು ಬಹಳ ಕಡಿಮೆ. 13ಕ್ಕೆ ಉಂಟು ಅಮಾವಾಸ್ಯೆ ಕೃಷ್ಣ ಹೇಳುತ್ತಾನೆ. ಮಾತ್ರ ಅಲ್ಲದ ಪಕ್ಕದಲ್ಲಿ ಚತುರ್ದಶಿ ಪಂಚದಶಿ ಕೃತೇಯಂ ರಾಹುಣ ಪುನಃ. ಮುಂದಿನದ್ದು ಹುಣ್ಣಿಮೆ 14ನೇ ದಿನದಲ್ಲಿ ಉಂಟು. ಇನ್ನು ಮುಂದೆ 16 ಆಯ್ತಲ್ಲ, ಒಂದಿನ ಆಚೆ ಹೋಗಿದಲ್ಲ, ಅದಿಲ್ಲ. ಮುಂದೆ 14ರಲ್ಲಿ ಹುಣ್ಣಿಮೆ, ಇಲ್ಲಿ 13ರಲ್ಲಿ ಅಮಾವಾಸ್ಯೆ. ಎಷ್ಟು ತಿಥಿಲೋಪ ಆಯ್ತು ನೋಡಿ. ಈ ನಮ್ಮ ಸಣ್ಣ ಪುಟ್ಟ ತಿಥಿವೃತ್ತಿ ತಿಥಿಕ್ಷಯವನ್ನೆಲ್ಲ ಇಟ್ಕೊಂಡ್ರೆ ಇದು ಬರುವುದಿಲ್ಲ, ಆಗುದಿಲ್ಲ. ಇದು ಯಾವತ್ತೂ ನಡೆಯುವುದಿಲ್ಲ. ಇದು ದೃಗ್ಗಣಿತದಲ್ಲಿ ಇವತ್ತು ಕಾಣುವ ಅಭಿಮರಿಸಲ್ಲಿ ಪ್ರತ್ಯಕ್ಷದಲ್ಲಿ ಇದು ಅರ್ಥ ಆಗತ್ತೆ. ಅದು ನೋಡಿ ಹೇಳಿದ್ದವರು. ಹ್ರಾಸವೃದ್ಧಿ, ಏಕ್ದಮ್ ಹ್ರಾಸ ಏಕ್ದಮ್ ವೃದ್ಧಿ. ಇಲ್ಲಿ ಏಕ್ದಮ್ ಹ್ರಾಸ, ಕಮ್ಮಿ ತಿಥಿ ನ್ಯೂನತೆ, ಒಂದರೊಳಗೊಂದು ಇನ್ಸರ್ಟ್ ಆಗಿದೆ. ಪಾಡ್ಯದಿಂದ ಅಮಾವಾಸ್ಯರಿಗೆ 15 ದಿನದಲ್ಲಿ 2 ದಿನ ಲೋಪ ಆಗಿದೆ ನೋಡಿ. ಓವರ್ಲಿ 13ಕ್ಕೇನೆ ಅಮಾವಾಸ್ಯೆ ಬಂದಿದೆ. ಅದು ಅಲ್ಲ, ಎಲ್ಲ ತಪ್ಪು ಲೆಕ್ಕಾಚಾರ. ಅಂದ್ರೆ ಕಣ್ಣಿಗೆ ಕಾಣ್ತದೆ, ಅಮಾವಾಸ್ಯೆ ಕಣ್ಣಿಗೆ ಕಾಣ್ತದೆ. ಯಾಕೆ ಚಂದ್ರ ದರ್ಶನ ಇಲ್ಲ, ಸೂರ್ಯಚಂದ್ರ ಒಟ್ಟಾಗಿದ್ದಾರೆ, ಚಂದ್ರ ಕಾಣದ ರಾತ್ರಿ. ಅದು ಇಲ್ಲ, ಹೇಳಲಿಕ್ಕಿಲ್ಲ, ಪ್ರತ್ಯಕ್ಷ. ಇನ್ನೊಂದು ಪ್ರತ್ಯಕ್ಷ ಹೇಳುತ್ತಾರೆ, ಮುಂದಿನದ್ದು ಹುಣ್ಣಿಮೆ ಬೇರೆ. ಹುಣ್ಣಿಮೆ ಗೊತ್ತಾಗತ್ತೆ, ಪೂರ್ಣಚಂದ್ರ. ಅದರೊಟ್ಟಿಗೆ ಗ್ರಹಣ ಅವತ್ತು ಬಂದಿದೆ ನೋಡಿ, ರಾಹುಗ್ರಹಣ. ಅದು ಪ್ರತ್ಯಕ್ಷ ಗ್ರಹಣ ಆಗಬೇಕಾದ್ರೆ ಹುಣ್ಣಿಮೆ ಇರಲೇಬೇಕು. ಗ್ರಹಣ ಮಧ್ಯದಲ್ಲಿ ಹುಣ್ಣಿಮೆ ಖಾಲಿ ಆಗ್ತದೆ, ಕ್ರಮ ಹಾಗೆ. ಗ್ರಹಣ ನೋಡುದು ಹೇಗೆ ಕೇಳಿದ್ರೆ, ಗ್ರಹಣ ಎಷ್ಟುಂಟು ಕೇಳಿದ್ರೆ, ಎಷ್ಟು ಗಂಟೆ ಕೇಳಿದ್ರೆ, ಗ್ರಹಣದ ಅರ್ಧದಲ್ಲಿ ಹುಣ್ಣಿಮೆ ತಿಥಿ ಮುಗಿತದೆ, ಪಾಡ್ಯ ಶುರು ಆಗುತ್ತೆ. ಕೆಲವು ಇವತ್ತು ನೋಡಿಬಹುದು ನೀವು, ಕೆಲವು ಪಂಚಾಂಗಗಳಲ್ಲಿ ನೀವು ಹುಣ್ಣಿಮೆ ಅಮಾವಾಸ್ಯೆ ನೋಡಿದ್ರೆ, ಗ್ರಹಣದ ಗಂಟೆ ನೋಡಿದ್ರೆ ಅದರಲ್ಲಿ ಇನ್ನೂ ಮುಂದುವರಿತಿರ್ತದೆ. ಗ್ರಹಣ ಮುಗ್ದಂದ್ರೆ ಹುಣ್ಣಿಮೆ ಅಮಾವಾಸ್ಯೆ ಮುಂದುವರಿದಿರ್ತದೆ. ಅದು ಗೊತ್ತಾಗುತ್ತೆ ನಮಗೆ ಲೆಕ್ಕಾಚಾರ ತಪ್ಪಿದೆ ಅಂತ. ಹೆಚ್ಚಿನವರೆಲ್ಲ ಈಗ ಸರಿ ಮಾಡಿ ಹಾಕ್ತಾ ಇರೋದು ನೋಡಿ ಕದ್ದು. ಕೃಷ್ಣ ಹೇಳುತ್ತಾನೆ, ಇದು ಅದೇ ಆಗ ಬಂದಿದೆ ಅಲ್ಲ, ಪ್ರಾಪ್ತೇ. ಇವೆರಡು ಸಹ ಪ್ರಾಪ್ತೇವಿ ಭಾರತೆ ಯುದ್ಧೆ ಪ್ರಾಪ್ತಾಚಾತ್ಯ ಭಯಾಯನಃ ಅಂತ. ಆವತ್ತು ಹೀಗೆ 13 ದಿನದ ಕತೆ ಬಂದಿತ್ತು, ಪಕ್ಷ ಅಂತ್ಯ, ಅದರೊಟ್ಟಿಗೆ ಗ್ರಹಣವು ಬಂದಿದೆ. ಈಗ ಅದೇ ಭಾರತ ಯುದ್ಧ ಅಂತ ಕೃಷ್ಣ ಹೇಳ್ತಾನೆ. ಭಾರತ ಯುದ್ಧದಲ್ಲಿ ಏನು ಬಂದಿದೆ ಇವೆರಡುಗಳು, ಈಗ ಮತ್ತೆ ಬಂದಿವೆ. ಇದು ನಮಗೆ ಹೆದರಿಕೆ ಆಗ್ತಾ ಉಂಟು, ಇದು ನಮ್ಮ ಸಾವಿಗೆ ಅಂತ ಕೃಷ್ಣ ಹೇಳ್ತಾನೆ. ಇದು ನಮ್ಮ ಕೊನೆಗೆ 36 ವರ್ಷದ ನಂತರದಲ್ಲಿ ಮತ್ತೆ ಅದುವೇ ಅದೇ ರೀತಿಯಾದ ಪರಿಸ್ಥಿತಿ ಕಾಣ್ತಾ ಉಂಟು ಅಂದ. ನೆನಪು ಮಾಡಿಕೊಂಡ, ತೀರ್ಮಾನ ಮಾಡಿಕೊಂಡ. ಪುತ್ರ ಶೋಕ ಸಂತಪ್ತ ಗಾಂಧಾರಿ ಹತ ಬಾಂಧವ ಯದನು ವ್ಯಾಜಹಾರಾರ್ಥ ತದಿದಂ ಸಂಪಾಗಮತ್. ಯದನು ವ್ಯಾಜಹಾರಾರ್ಥ, ಬಹಳ ದುಃಖದಿಂದ ಆಕೆ ಹೇಳಿಕೊಂಡು ಬಿಟ್ಲು ತನ್ನ ಮಕ್ಕಳು ಸತ್ತಾಗ ಗಾಂಧಾರಿ ಪುತ್ರಶೋಕದಿಂದ, ನಿನ್ನ ವಂಶವು ಹೀಗೆ ನಾಶ ಆಗಲಿ ಅಂತ ಅಲ್ವಾ ನಾವು ಕೇಳಿಕೊಂಡಿವಲ್ಲ. ಶಾಪದ ಗೆರೆ ಕೇಳಿಕೊಳ್ಳಿಕ್ಕೆ ಕಷ್ಟ ಆಗಿತ್ತ ಅವತ್ತು. ಕೃಷ್ಣನ ಮೇಲೆ ಹಾಕಿದ ತಪ್ಪು ಅಭಿಪ್ರಾಯದಿಂದ, ತಪ್ಪು ಲೆಕ್ಕಾಚಾರದಿಂದ ಒಬ್ಬಳು ಧರ್ಮಾತ್ಮಳು ಮಾಡಿರತಕ್ಕಂತಹ ಅಪಚಾರ ಅದೀಗ ಆಗ್ತದೆ ಅಂದ ಕೃಷ್ಣ. ಹಿಂದೆ ಧರ್ಮರಾಜ ಹೇಳಿದ್ದ, ಭಯಾನಕವಾದಂತಹ ಕೆಲವು ಶಕುನಗಳನ್ನೆಲ್ಲ ಹೇಳಿದ್ದ. ಆ ಶಕುನಗಳ ನಂತರದಲ್ಲಿ ಭಾರತ ಯುದ್ಧ ಆಗಿತ್ತು, ಅವನಿಗೆ ಅದು ಕಂಡಿತ್ತು.
ಸರ್ವನಾಶ ಆಗುವ ಲಕ್ಷಣಗಳು. ಹಾಗೆ ಕಾಣ್ತಾ ಉಂಟು ಅದೇ ಇವತ್ತಿನ ಶಕುನಗಳು. ಆವತ್ತು ಧರ್ಮರಾಜ ಏನು ಹೇಳಿದ ಯುದ್ಧ ಪೂರ್ವದಲ್ಲಿ ತಾನು ಕಂಡದ್ದು ಶಕುನಗಳನ್ನು ಅದು ಇವತ್ತು ರಿಪೀಟ್ ಆಗ್ತಾ ಇದೆ. ಆವತ್ತು ಹೇಳಿದ್ದು ಇವತ್ತು ಕಾಣ್ತಾ ಉಂಟು ನಮಗೆ. ಅವನು ಆವತ್ತು ಕಂಡಿದ್ದಾನೆ, ಹೋರಾಟ ನಡೆದಿದೆ, ಈಗ ಮತ್ತೆ ಹೋರಾಟ ಆಗತ್ತೆ, ನಾಶ ಆಗತ್ತೆ. ನಾವಿಲ್ಲಿರುವ ಹೋಗ್ಬೇಕು. ಸಾಮಾನ್ಯವಾಗಿ ಇವು ಹೇಳುದು ಆಜ್ಞಾಪಯಾಮಸದ ತೀರ್ಥಯಾತ್ರಾ ಮನಿಂದಮಃ ಅಂತ, ತೀರ್ಥಯಾತ್ರೆಗೆ ಹೋಗಿ ಅಂತ ಹೇಳಿತ್ತು. ತೀರ್ಥಯಾತ್ರೆ ಅಂದ್ರೆ ಇದು ದ್ವಾರಕೆ ತೀರ್ಥಕ್ಷೇತ್ರವೇ ಅಲ್ವಾ, ನಾಚಿಕೆ ಆಗತ್ತೆ. ಬೇರೆ ತೀರ್ಥಕ್ಷೇತ್ರ ಯಾವುದುಂಟು ಮತ್ತೆ ಕೇಳಿದರೆ? ಅದಕ್ಕೆ ಯಾವಾಗಲೂ ಎಲ್ಲಿ ಹುಟ್ಟಿರ್ತಾನೋ ಎಲ್ಲಿ ಇರ್ತಾನೋ ಅದು ಬಿಟ್ಟು ಹೋಗ್ಬೇಕು ಅಂತ ಕ್ರಮ ಸಾಯವಾಗ. ತೀರ್ಥಯಾತ್ರೆ ಎಂದರೆ ಕ್ಷೇತ್ರದಲ್ಲಿದ್ರೂ ಬೇರೆ ಕ್ಷೇತ್ರದೆಡೆಗೆ ಅವನು ಹೋಗ್ಬೇಕು. ಹೋಗ್ತಾ ಮುಟ್ಟದಿದ್ರು ಸತ್ರು ಪರವಾಗಿಲ್ಲ. ಅಯ್ಯ ಇತ್ತ ಊರು ಬಿಟ್ಟಿದ್ದಾನೆ, ಊರು ಕ್ಷೇತ್ರವೇ ಇಲ್ಲ, ಹೋದ ಕ್ಷೇತ್ರ ಸಿಗಲಿಲ್ಲ, ಮಧ್ಯದಲ್ಲಿ ಸತ್ತ, ಪರವಾಗಿಲ್ಲ, ಹೋಗ್ತಾನೆ ಅಂತ ಹೋದದ್ದಕ್ಕೇನೆ ಫಲ ಇದೆ. ಹೆಜ್ಜೆ ಹೆಜ್ಜೆಗೆ ಅಶ್ವಮೇಧಯಾಗ ಮಾಡಿದ ಫಲ ಬರ್ತದೆ. ಅದರಿಂದ ಮನೆಯಲ್ಲಿ ಸಾಯಬಾರದು ಅಂತ ಕ್ರಮ. ಅವನು ಮನೆ ಬಿಟ್ಟು ಹೋಗ್ಬೇಕು. ಸಾಯಲಿಕ್ಕೆ ಹೋದಾಗ ಮನೆಯಲ್ಲಿ ಇರಬಾರ್ದು. ತೀರ್ಥಯಾತ್ರೆಗೆ ಅಂತ ಹೋಗಿ ಸಾಯ್ಬೇಕು. ಅವನು ಸಾಯಲಿಕ್ಕೆ ತೀರ್ಥಯಾತ್ರೆ ಹೋಗೋದಲ್ಲ, ತೀರ್ಥಯಾತ್ರೆ ಹೋಗ್ಬೇಕು ಒಟ್ಟಾರೆ. ಹೇಳ್ತಾನೆ ಕೃಷ್ಣ ತೀರ್ಥಯಾತ್ರೆ ಮಾಡಿ ಅಂತ. ಹಾಗಾಗಿ ಅವರು ಪ್ರಭಾಸಕ್ಕೆ ಬಂದದಲ್ಲಿಂದ ಹೊರಟು ಮತ್ತೆ ಅಲ್ಲಿ ಎಲ್ಲ ಸ್ವಪ್ನಗಳು ಕಾಣ್ತಾ ಇದ್ದಾವೆ. ಹೆಂಗಸರಿಗೂ ಸ್ವಪ್ನ ಬೀಳ್ತಾ ಉಂಟಂತೆ. ಇದು ಬಾಣ ಬಿಟ್ಟು ಹೊಡಿಲಿಕ್ಕೆ ನೋಡ್ತಾ ಇದ್ರಲ್ಲ, ಅಗಲಿಗೇನೆ ಯಾರೋ ಒಬ್ಬ ಬರುವುದು, ಮುಂಡ ಅಂದ್ರೆ ಕಾಲಿ ತಲೆಯವ, ಬೋಳ್ಮಂಡೆಯವ. ಇವರಿಗೆ ಆಗ್ಲಿಲ್ಲಲ್ಲ ಹಿಡಿಲಿಕ್ಕೆ, ಅವನನ್ನು ಕಾಣೋದಿಲ್ಲ ಅಂತ. ಈಗ ರಾತ್ರಿ ಹೊತ್ತಿನಲ್ಲಿ ಸ್ವಪ್ನದಲ್ಲಿ ಕೆಲವರಿಗೆ, ಹೆಂಗಸರಿಗೆ, ಗಂಡಸರಿಗೆ ಅದಾಯಿತು. ಹೆಂಗಸರಿಗೆ ಕಾಳಿ ಸ್ತ್ರೀ ಪಾಂಡುರೇ ದಂತೈ ಪ್ರವಿಶ್ಯ ಹಸತೀ ನಿಶಿ. ರಾತ್ರಿ ಇವಳು ನಿದ್ದೆಯಲ್ಲಿ ಸ್ತ್ರೀಯ ಸ್ವಪ್ನೇಶು ಮುಷ್ಣಂತಿ ದ್ವಾರಕಾಂ ಪರಿಧಾವತಿ. ಎಲ್ಲರಿಗೂ ಅವಳು ಚಳ್ಳೆ ಹಣ್ಣು ತಿನ್ನಿಸ್ತಾ, ಅಂದ್ರೆ ಸಿಗ್ತಾ ಇಲ್ಲ. ಪ್ರತಿಯೊಬ್ಬರಿಗೆ ಹೇಳಲಿಕ್ಕೆ ಹೋದ್ರೆ ಹೇಳ್ತಾರೆ, ಹೌದು ನಾನು ನೋಡಿದ್ದೆ, ಒಬ್ಳು ಕಪ್ಪಿದ್ದಾಳೆ, ಕರ್ರಗಿನ ಹುಡುಗಿ ಹೆಂಗಸು, ಅದರದ್ದು ಬಿಳಿ ಹಲ್ಲು ನೋಡಿ, ಅದು ನೆಗಾಡುವ ಬಿಳಿ ಹಲ್ಲು ಕಾಣ್ತದೆ. ಇವರನ್ನು ನೋಡಿ ನೆಗಾಡದಂತೆ. ಇವರು ಹಿಡಿದು ಚಚ್ಚುವ ಹಾಗೆ ಅಂತ ಯೋಚನೆ ಮಾಡಿದ್ರೆ ಇಲ್ಲ, ಸಿಗೋದಿಲ್ಲ. ಸ್ವಪ್ನದಲ್ಲಿದೆಲ್ಲ, ಸ್ವಪ್ನದಲ್ಲಿ ಹೆಂಗಸರಿಗೆ ಹೆಂಗಸು ಕಾಣ್ತದೆ. ಕರ್ರಗಿನ ಹೆಂಗಸು, ಬಿಳಿ ಅಲ್ಲಿನವಳು ಇವರನ್ನು ಮೋಸಗೊಳಿಸ್ತಾ ಇದ್ದಾಳೆ, ಕಣ್ಣು ತಪ್ಪಿಸ್ತಾ ಇದ್ದಾಳೆ. ಹಾಗೆ ಇಡೀ ದ್ವಾರಕೆಯಲ್ಲಿ ಅದೆಲ್ಲ ಸುದ್ದಿ ಆಗಿದೆ ಈಗ. ಮತ್ತೆ ಅಗ್ನಿಹೋತ್ರ ನಿಕೇತೇಶು ವಾಸ್ತು ಮಧ್ಯೇಶು ವೇಶ್ಮಸು ವೃಷ್ಣ್ಯಂದಕಾನ್ ಅಖಾದಂತ ಗೃಧ್ರಾಹ ಸ್ವಪ್ನೆ ಭಯಾನಕಾಹ. ಯಾದವರು ಮಲಗಿದ್ದಾಗ ಅವರಿಗೆ ಸ್ವಪ್ನದಲ್ಲಿ ಏನು ಕಾಣ್ತದೆ ಕೇಳಿದ್ರೆ, ಅವರೆಲ್ಲ ಅಗ್ನಿಹೋತ್ರಕ್ಕೆ ಹೋಗ್ತಾರಲ್ಲ, ಹೋಮ ಹವನಕ್ಕೆ ಹೋಗ್ತಾರೆ, ಅಗ್ನಿಶಾಲೆಗೆ. ಅಲ್ಲಿ ದೊಡ್ಡ ದೊಡ್ಡ ಹದ್ದುಗಳು ನುಂಗಿ ಬಿಡುದಂತೆ ಅವರನ್ನು. ಇದು ಸ್ವಪ್ನದಲ್ಲಿ. ಮನೆ ಮಧ್ಯದಲ್ಲಿದ್ದಾಗಲೇ, ಹಾಲಿನಲ್ಲಿ ಸಭೆಯಲ್ಲಿದ್ದಾಗಲೇ ಎಲ್ಲ, ಮನೆಯಲ್ಲಿದ್ದಾಗೆಲ್ಲ ಅವರನ್ನು ದೊಡ್ಡ ದೊಡ್ಡ ಹಕ್ಕಿಗಳು ನುಂಗಿದಾಗೆ ಅವರಿಗೆ ಸ್ವಪ್ನ. ಮತ್ತೆ ಅವರ ಅಲಂಕಾರಾಶ್ಚ ಛತ್ರಂಚ ಧ್ವಜಾಶ್ಚ ಕವಚಾನಿಚ ಹ್ರಿಯಮಾಣಾನಿ. ಅವರ ಸರವನ್ನು ಎಳೆದಾಗೆ, ಯಾರು ಅದೃಶ್ಯಂತ ರಕ್ಷೋಭಿ ಸುಭಯಾನಕಿ, ಭಯಂಕರ ರಾಕ್ಷಸರು ಬಂದು ಅವರ ಮೈಯಲ್ಲಿನ ಆಭರಣಗಳನ್ನು ದೋಚಿದ ಹಾಗೆ, ಅವರ ಛತ್ರವನ್ನು ಕತ್ತರಿಸಿದ ಹಾಗೆ, ಅವರ ಧ್ವಜವನ್ನು ಇಲ್ಲ ಮಾಡಿದಾಗ, ಮುರಿದಾಕಿದ ಹಾಗೆ, ಅವರ ಕವಚಗಳನ್ನು ಹರಿದಾಗೆಲ್ಲ ಅವರಿಗೆ ಕಾಣ್ತಾ ಇತ್ತು. ಹೀಗೆ ವಿಚಿತ್ರವಾದಂತಹ ಸ್ವಪ್ನಗಳಾದವು. ಇದರ ಎಡೆಯಲ್ಲಿ ಒಂದು ನಡೆದೋಯಿತು. ಕೃಷ್ಣನ ಚಕ್ರ ಹಾರಿತು ಮೇಲಕ್ಕೆ. ತಚ್ಚ ಅಗ್ನಿದತ್ತಂ ಕೃಷ್ಣಸ್ಯ. ಕಾಂಡವದಾಹ ಆಗ್ಲಿಕ್ಕೆ ಹೋದಾಗ, ಇಂದ್ರಪ್ರಸ್ಥದಲ್ಲಿದ್ದಾಗ ಅದನ್ನು ಕೃಷ್ಣ ಪಡೆದಿದ್ದ, ಅಗ್ನಿ ತಂದು ಕೊಟ್ಟದ್ದು. ತನಗೆ ಕುಡಿಲಿಕ್ಕೆ ಬೇಕು ಕಾಂಡವ ಅಂದಾಗ, ರಕ್ಷೆಗೆ ನನಗೆ ಬೇಕು ಹೇಳಿದಾಗ ಅವನಿಗೆ ಗಾಂಡೀವ, ಬತ್ತಳಿಕೆ, ಅಕ್ಷಯ ಬತ್ತಳಿಕೆ ಅವನಿಗೆಲ್ಲ ಅರ್ಜುನಿಗೆ ಕೊಟ್ಟು, ಕೃಷ್ಣನಿಗೂ ರಕ್ಷಣೆಗೆ ಅಂತ ಚಕ್ರವ ತಂದು ಕೊಟ್ಟು, ಅವನದೇ ಕೊಟ್ಟವರಾಗ ಅಲ್ಲಿ
ಹಾಗೆ ಅಗ್ನಿ ದತ್ತವಾದಂತಹ ಚಕ್ರ ಏನುಂಟು ಅದು ವಜ್ರನಾಭಂ, ಭಾರಿ ಗಟ್ಟಿ ಅದರ ಹಿಡಿ. ಮತ್ತೆ ಅಯೋಮಯಂ, ಅದು ಕಬ್ಬಿಣದ್ದಂತೆ ನೋಡಿ. ಕಬ್ಬಿಣದ್ದಾದರೂ ಇವನಿಗೇನು ಎತ್ತಲಿಕ್ಕೆ ಬರಲಿಲ್ಲ. ಅಶ್ವತ್ಥಾಮ ಒಂದ್ಸತಿ ಕೇಳಿದ್ದ ಕೃಷ್ಣನಲ್ಲಿ, ನನಗೆ ನಿನ್ನ ಚಕ್ರ ಬೇಕು ಅಂತ. ಹಾ ಅಂದ ಕೃಷ್ಣ. ಅವನು ಹೇಳುದು ಯಾಕೆ ಗೊತ್ತುಂಟ, ಹೇಳು. ಅದು ನೀನು ಪಾಂಡವರ ಪಕ್ಷದಲ್ಲಿ ನಿಂತು ಅವರನ್ನು ಗೆಲ್ಲಿಸ್ತಿ, ನಾನು ಅದನ್ನು ತಗೊಂಡೋಗಿ ಚಕ್ರವನ್ನು ನಿನ್ನ ವಿರುದ್ಧ ನಿಂತು ನಾನು ನಿನಗೆ ಪ್ರಯೋಗ ಮಾಡಿದ್ದನ್ನು ಸೋಲಿಸಬೇಕು ಅಂತ ನಿನ್ನ. ಓಹ್, ಭಾರಿ ಒಳ್ಳೆ ಐಡಿಯಾ, ತಗೊಂಡೋಗು ಅಂತ. ಆಯುಧಾಗಾರದಲ್ಲಿದೆ ಅಂತ ಹೋಗಿ ಎತ್ತಲಿಕ್ಕೆ ಹೋದ್ರೆ ಆಗಲಿಲ್ಲ ಅವನಿಗೆ. ಅಲ್ಲಿಂದ ಸೀದಾ ಹೋದ, ಮತ್ತೆ ಆಗುದಿಲ್ಲ ಅಂತ ಹೇಳಿ. ಅದು ಇದನ್ನು ಹೇಳುವಾಗ ಅವರು ನೋಡ್ಲಿಕ್ಕೆ ಹೇಳುವಾಗ ಅದು ಚಕ್ರ ಕಬ್ಬಿಣದ ಚಕ್ರ ಅಂತ ಹೇಳಿಬಿಡ್ತಾರೆ. ಬಹಳ ಗಟ್ಟಿ ಹಿಡಿ ಅದರದ್ದು, ಕಬ್ಬಿಣದ ಚಕ್ರ ಅಂತ. ನೋಡಿ, ಅವನಿಗೆ ಅಶ್ವತ್ಥಾಮ ಅಂದ್ರೆ ರುದ್ರದೇವ, ಅವನಿಗೆ ಎತ್ತಲಿಕ್ಕೆ ಆಗ್ಲಿಲ್ಲ. ಮತ್ತೆಂತ ಹೇಳು, ಈ ಚಕ್ರ ಇವತ್ತೇನಾಯ್ತು ಅಂದ್ರೆ ದಿವಮಾ ಚಕ್ರಮೇ ಚಕ್ರಂ ಕೃಷ್ಣೀನಾಂ ಪಶ್ಯತಾಂ ತದ. ನೋಡ್ತಾ ನೋಡ್ತಾ ಇದ್ದಾರೆ ಯಾದವರು, ಆಕಾಶಕ್ಕೆ ನೆಗೆಯಿತು ಚಕ್ರ, ಗರ್ರನೆ ಹೋಗಿಯೇ ಹೋಯ್ತು. ಈಗ ಚಕ್ರ ಇಲ್ಲ, ಚಕ್ರ ರಕ್ಷಣೆಗೆ ಕೃಷ್ಣನ ಕೈಯಲ್ಲಿಲ್ಲ ಆಯ್ತು ನೋಡಿ. ಇಲ್ಲ ಅಂತ ಹೇಳುವುದೇನು, ಬೇರೆ ಚಕ್ರದಲ್ಲಿ ಹೊಡಿತಾನೆ ಇರ್ಲಿ, ಅಂತೂ ಅಗ್ನಿ ಕೊಟ್ಟ ಚಕ್ರ ಇಲ್ಲ. ಕೃಷ್ಣ ನೆನಪಾಗಿಕೊಂಡಾಗೆಲ್ಲ ಚಕ್ರ ತರಿಸ್ತಾನಲ್ವ. ಮತ್ತೆ ಇದರೊಟ್ಟಿಗೆ ಅವನದ್ದು ರಥ ಇತ್ತು, ಕೃಷ್ಣನ ರಥ, ಗರುಡ ಧ್ವಜ ರಥ. ಹೋರಾಟದಲ್ಲಿ ಕೃಷ್ಣನ ರಥ ಅಲ್ಲದು ಬೇರೆ, ಅದನ್ನು ಸಾತ್ಯಗೆ ಕೊಟ್ಟಿದ್ದಾಗ ಆ ರಥವೂ ಸಹ ಸಮುದ್ರದ ಮೇಲೆ ಹರಿದುಕೊಂಡು ಹೋಯ್ತೆ. ಸೀದಾ ಸಮುದ್ರದ ಮೇಲೆ ನಡ್ಕೊಂಡೆ. ಯುಕ್ತಂ ರಥಂ ದಿವ್ಯಂ ಆದಿತ್ಯವರ್ಣಂ ಹಯಾಹರನ್. ಕುದುರೆಗಳು ಹೇಳ್ಕೊಂಡು ಬಿಟ್ಟು ರಥವನ್ನು, ಹಾಗೆ ಇದೆ, ಕುದುರೆ ಕಟ್ಟಿದೆ ರಥಕ್ಕೆ. ಕುದುರೆ ಸೀದಾ ಹೋಯ್ತು ಅಂದ್ರೆ ಎಲ್ಲಿವರೆಗೆ ಹೋಗುತ್ತೆ, ಇಡೀ ಸಮುದ್ರದಲ್ಲಿ ಹೋದದ್ದೆ ಅದು. ನೋಡ್ತಾ ನೋಡ್ತಾ ಅಯಾಹರನ್ ಪಶ್ಯತಃ ದಾರುಕಸ್ಯ. ಸಾರಥಿ ನೋಡ್ತಾ ಇದ್ದಾನೆ, ನಾನು ಬಾರದೆ ಹೋಯ್ತಲ್ಲ ಇದು, ನಾನು ಕಳಿಸ್ಲೇ ಕೊಡ್ಲಿಲ್ಲ ನೋಡಿ. ದಾರುಕ ಇಲ್ಲೇ ಇದ್ದಾನೆ, ರಥ ಮಾತ್ರ ಹೋಯ್ತು. ತೇ ಸಾಗರಸ್ಯ ಉಪರಿಷ್ಟಾತ್ ಅಂತ. ಮನೋಜವಾಹ ಚತುರೋ ವಾಜಿಮುಖ್ಯಾ ಅಂತ. ಸಮುದ್ರದ ಮೇಲೆ ಹೋಯಿತು. ಎಷ್ಟು ಸ್ಪೀಡ್ ಕೇಳಿದ್ರೆ ಕಣ್ಣು ತೆರೆ ಅಷ್ಟರಲ್ಲಿ ಇಲ್ಲ, ಅಷ್ಟು ದೂರ ಹೋಗಿ ಆಗಿದೆ. ಮನೋಜವಾಹ, ಯೋಚನೆ ಮಾಡುವ ಸ್ಪೀಡಿನಾಗಿ ಅಷ್ಟು ಜೋರಾಗಿ 4 ಕುದುರೆಗಳು. ಈಗ ರಥ ಇಲ್ಲ, ಕೃಷ್ಣನ ರಥ ಹೋಯಿತು, ಚಕ್ರ ಹೋಯಿತು, ರಥ ಹೋಯಿತು. ಮತ್ತಂತಕ್ಕೆ ಸಿಕ್ಕಿಸುವಂಥದ್ದು ಇವರ ಕೈಯಲ್ಲಿ ಇರುವುದು. ರಥ ಹೋದ್ನಂದ್ರೆ ಏನುಂಟು ಮತ್ತೆ. ಬಲರಾಮನ ರಥಕ್ಕೆ ತಾಳೆಯ ಲಕ್ಷಣ, ಕೃಷ್ಣನ ರಥಕ್ಕೆ ಗರುಡನ ಚಿಹ್ನೆ. ತಾಲಹ ಸುಪರ್ಣಶ್ಚ ಮಹಾಧ್ವಜೌತೌ ಸುಪೂಜಿತೌ ರಾಮ ಜನಾರ್ದನಾಭ್ಯಾಂ. ಅದನ್ನು ಕಟ್ಟುವಾಗ ಇಳಿಸುವಾಗ ಅದರ ಬಗ್ಗೆ ಕೈ ಮುಗಿದು ಗೌರವಿಸಿ ಎಲ್ಲ ಉಂಟು. ಹಾಗೆ ಬಲರಾಮ ಕೃಷ್ಣರು ಯಾವತ್ತು ಪೂಜಿಸುತ್ತಿದ್ದ 2 ಧ್ವಜಗಳು ಸಹ ಇವತ್ತು ಏನಾಯ್ತು ಕೇಳಿದ್ರೆ, ಉಚ್ಚೈರ್ ಜಕ್ರುಹು ಅಪ್ಸರಸಶ್ಚ ದಿವ್ಯಾ. ರಥದಲ್ಲಿ ಕಟ್ಟಿದ್ದದು ಮೊದಲಿಗೆ, ರಥ ಹೋಗು ಮುಂಚೆ ಅದಕ್ಕೆ ಕಟ್ಟಿರತಕ್ಕಂಥ ತಾಳಧ್ವಜ ಮತ್ತೆ ಸುಪರ್ಣ ಧ್ವಜವನ್ನು, ಗರುಡನನ್ನು ಅಲ್ಲಿ ಮೇಲಿನ ಅಪ್ಸರೆಯರು ಅದನ್ನು ಎಳ್ಕೊಂಡು ಹೋದ್ರಂತೆ. ಅಪ್ಸರೆಯರು ಹೆಂಗಸರು ಬಂದು ಧ್ವಜವನ್ನು ಎಳ್ಕೊಂಡು ಹೋದದ್ದು. ಉಚ್ಚೈಹಿ ಜಕ್ರು, ಬಾರಿ ಜೋರಾಗಿ ಪೀಂಟಿಸಿದಾಗಿ. ಅಪ್ಸರಸಶ್ಚ ದಿವ್ಯಾಹ. ಮತ್ತೆ ದೇವತೆಗಳೆಲ್ಲ ಕಾಣಿಸಿಕೊಂಡಿದ್ದಾರೆ ಇವರಿಗೆ, ಯಾದವರಿಗೆ. ಅವ್ರು ಹೇಳುತ್ತಾರೆ, ದೇವಾ ಊಚುಹು ಗಮ್ಯತಾಂ ತೀರ್ಥಯಾತ್ರಾ. ಹೊರಡ್ರಪ್ಪ, ತೀರ್ಥಕ್ಷೇತ್ರಗಳಿಗೆ ಸಂಚಾರಕ್ಕೆ ಹೊರಡ್ರಿ ಅಂತ ಅವ್ರು ಹೇಳುತ್ತಾರೆ. ಮನೆಯಲ್ಲಿ ಸಾಯುವುದಕ್ಕಿಂತ ಅನೇಕ ಹೆಚ್ಚಿನ ಪುಣ್ಯ ಯಾತ್ರೆಯಲ್ಲಿ ಇದೆ ಅಂತ ಆಚಾರ್ಯವಂತರು ಇಂಥ ಹೊತ್ತಿನಲ್ಲಿ ಹೇಳುತ್ತಾರೆ. ಅನೇಕ ಪ್ರಮಾಣಗಳಕ್ಕೆ ಬೇರೆ ಇವೆ. ಆದ್ರಿಂದ ಇವರು ಹೇಳಿದ್ರು, ಇವರು ಹೊರಟರು. ಯಾದವರು ಅನೇಕ ವಾಹನಗಳಲ್ಲಿ, ರಥ ಬೇರೆ ಎಲ್ಲ ಉಂಟು ಅವರ ಹತ್ರ. ಆ ರಥಕ್ಕೆ ಕುದುರೆ ಕಟ್ಟಿ ಆನೆಗಳನ್ನೆಲ್ಲ ಕಟ್ಟಿ ಹೊರಟರು. ಹೊರಡುವಾಗ ತಥೋ ಮನೋಹರ ಹೃಷ್ಟಾ ಪೇಯಂ ಮಾಂಸಂ ಮಧೂನಿಚ. ಇನ್ನು ಹೋಗುವಾಗ ಎಷ್ಟೋ ದೂರ ಎಲ್ಲ ಇದೆ, ತೀರ್ಥಯಾತ್ರೆಗೆ ಅಂತ ಹೋಗುವುದು. ಅಲ್ಲಿ ಬೇಕಾದಾಗ ಸವಲತ್ತುಗಳಿಗೆಲ್ಲ ಬೇಕು ಹೇಳಿಕೊಂಡು ಬಹಳ ಚಂದವಾದ, ತುಂಬ ಇಷ್ಟವಾದ ಕುಡಿಯುವ ತಿನ್ನುವ ವಸ್ತುಗಳನ್ನೆಲ್ಲ ಹಾಕೊಂಡ್ರಂತೆ. ನೋಡಿ, ಕುಡಿಲಿಕ್ಕಿಲ್ಲ ಅಂತ ಪ್ರತಿಜ್ಞೆ ಆಗಿದೆ. ಇಲ್ಲಿ ಈ ಹೋದಲ್ಲಿ ಯಾರು ಕೇಳ್ತಾರೆ, ಮುಗೀತಲ್ಲ. ಆದ್ರಿಂದ ಹೋಗುವಾಗ ಕುಡಿಲಿಕ್ಕುಂಟು ಹೇಳಿಕೊಂಡು ಕುಡಿಯುವುದನ್ನೆಲ್ಲ ಒಟ್ಟು ಹಾಕೊಂಡಿದ್ದಾರಂತೆ.
ಮಾಂಸ ತಿನ್ನುವುದು, ಭಕ್ಷ್ಯ ಭೋಜ್ಯ ಎಲ್ಲ ಗಾಡಿಯಲ್ಲಿ ಹಾಕಿ ಬಹು ನಾನಾವಿಧಂ ಚಕ್ರು, ತುಂಬಾ ಮಾಡಿದ್ದಾರೆ, ಬಗೆ ಬಗೆದ್ದು ಮಾಡಿದ್ದಾರೆ. ಬೇರೆ ಹೇಗೆ ತ್ವರಿತಾ ಕಾಲ ಚೋದಿತ, ಅವರಿಗೆ ಮರಣ ಕರಿತಾ ಇದೆ ಅವರಿಗೆ, ಅದಕ್ಕೆ ಬೇಗ. ಹಿಂದೆ ಬಂದಿತ್ತು ಈ ಶಬ್ದ ಕಾಲಚೋದಿತ ಅಂತ. ಕೃಷ್ಣನೇ ಕಾಲ ಅಂದ್ರೆ ಕಾಲೋಸ್ಮಿ ಲೋಕಕ್ಷಯಕೃತ ಹೇಳಿದ್ದಾನೆ. ಅಂದ ಕಾಲದ ಕರೆ ಅವರನ್ನು ಬೇಗ ಮಾಡಿದೆ. ಹೀಗಾಗಿ ತಿನ್ನುವುದನ್ನೆಲ್ಲ ಹಾಕೊಂಡು ಬೇಕಾದಷ್ಟು ಹೊರಡುವಾಗಲೂ ಅದನ್ನು ಮೂಸುತ್ತಾ ನೆಕ್ಕುತ್ತಾ ಹೊರಟಾಗಿ ತತಃ ಸೀದುಷು ಸಕ್ತಾಶ್ಚ, ಅವರಿಗೆ ತುಂಬಾ ಆಸೆಯನ್ನು ಕುಡಿಲಿಕ್ಕೊಂಡು ತಿನ್ಲಿಕ್ಕೊಂಡು ಅಂತ. ಇಲ್ಲೆಲ್ಲ ಓದಲ್ಲಿ ಇನ್ನಷ್ಟು ಮಜಾ ಅಂತ. ಕೆಲವರು ಪಿಕ್ನಿಕ್ ಎಲ್ಲ ಮಾಡ್ತಾರಲ್ಲ ಎಲ್ಲಿ ಬೇರೆ ಕಡೆ, ಆಗ ಹೋದಾಗ ಅವರಿಗೆ ಜಾಸ್ತಿ ತಿನ್ಲಿಕ್ಕೆಲ್ಲ ಬೇಕು. ಅಲ್ಲಿ ಮಾರಾಟಗಾರರು ಜಾಸ್ತಿ ಇರ್ತಾರೆ. ನಾನು ಹೆಚ್ಚಾಗಿ ಉಡುಪಿಯಲ್ಲಿ ಉತ್ಸವಗಳಲ್ಲೆಲ್ಲ ಕಂಡದ್ದುಂಟು. ವಾರ್ಷಿಕೋತ್ಸವಗಳು, ಲಕ್ಷದೀಪ, ಸಪ್ತೋತ್ಸವ, ಇಂತಹ ವಿಶೇಷ ಸಂದರ್ಭಗಳಲ್ಲೆಲ್ಲ ಉಡುಪಿಯ ಕೃಷ್ಣನ ರಥಬೀದಿಯಲ್ಲಿ ಎಷ್ಟು ಮಾರಾಟಗಾರರು. ಅಬ್ಬಾ, ಸುತ್ತಮುತ್ತಲು ತಿನ್ನುವುದೇ ಮಾರುವವರು ಹೆಚ್ಚು. ಅದೇನು ಪಾನಿಪುರಿ ಅಂತ, ಮತ್ತೆ ಫಾಸ್ಟ್ ಫುಡ್ಸ್ ಕೆಲವು, ಮತ್ತೆ ಕೆಲವು ಚೌಚೌ, ಮಿಕ್ಸರ್, ಚರ್ಮುರಿ, ಕಡಲೆ, ಈ ಎಂತೆಂಥದ್ದು ಐಸ್ ಕ್ರೀಮ್ಗಳು, ಅದು ಬೊಬ್ಬೆ ಹಾಕಿಕೊಂಡು ಅಡ್ವರ್ಟೈಸ್ಮೆಂಟ್ ಮಾಡಿಕೊಂಡು ಕೂಗಿಕೊಂಡು ಅಲ್ಲೇ ತಿಂತಾರೆ, ಅಲ್ಲೇ ಎಸಿತಾರೆ, ತಿಂದುಕೊಂಡು ಪ್ರದಕ್ಷಿಣೆ ಬರ್ತಾರೆ. ಪ್ರದಕ್ಷಿಣೆ ಸುತ್ತು ಬರ್ತಾರೆ, ತಿಂದುಕೊಂಡು ಅಲ್ಲೇ ಎಸಿತಾರೆ. ಆ ಬಳಿಕ ರಥ ಬರ್ಲಿಕ್ಕುಂಟಲ್ಲಿ, ಎರಡೆರಡು ರಥಗಳೆಲ್ಲ ಮೆರವಣಿಗೆ ಆಗ್ಲಿಕ್ಕುಂಟು. ಸುಮಾರು 6 ಗಂಟೆಯಿಂದ ವ್ಯಾಪಾರ ಶುರು ಆಗುತ್ತೆ ಜೋರಾಗಿ. ಸುಮಾರು 1-1.5 ಗಂಟೆ ವ್ಯಾಪಾರ ಆಗುತ್ತೆ. ಅವನದ್ದೊಂದು 3/4 ವಾಶಿ ಖಾಲಿ ಆಗುತ್ತೆ, ತಂದವನದ್ದು, ರಾಶಿ ಹಾಕಿದವನದ್ದು ಎಲ್ಲ. ಅದರದ್ದು ಸ್ಯಾಂಪಲ್ಗಳೆಲ್ಲ, ಶೇಷಗಳು, ಉಚ್ಚೇಷಗಳು ಮುಂದೆ ನೋಡುವ. ಉಚ್ಚಿಷ್ಟದ ಕಥೆ ಏನಾಗ್ತದೆ ಅಂತ ಮುಂದೆ ಕಥೆಯಲ್ಲಿ ಬರುತ್ತೆ ಬಿಡಿ. ಅವರು ತಿಂದುಳಿದ ವಸ್ತುಗಳು, ತಿಂದವುಗಳು, ಅವುಗಳೆಲ್ಲ ಅಲ್ಲೇ ಬಿದ್ದಿರುತ್ತವೆ. ಅದರ ಮೇಲೆ ರಥ ಹೋಗ್ಬೇಕು. ಮತ್ತೆ ಒಂದೊಮ್ಮೆ ರಥ ಹೋಗದಿದ್ರೂ ರಥ ಎಳೆಯುವವರು ಹೋಗ್ತಾರೆ, ಅಲ್ಲಾದ್ರೂ ರಥನನ್ನು ಕಾಣಲು ಬಂದ ಭಕ್ತ ಜನ ಅಂತೂ ಕಾಣುತ್ತದೆ, ನೋಡ್ತದೆ. ಈಗ ಇವರೆಲ್ಲ ಉತ್ಸವಕ್ಕೆ ಬಂದದ್ದಲ್ಲ, ಸಂತೆಗೆ ಬಂದದ್ದು ಇವರು. ಅದರೊಟ್ಟಿಗೆ ಉತ್ಸವದಲ್ಲಿಯೂ ಸೇರ್ತಾರೆ ಅಂತ, ಉತ್ಸವವನ್ನು ನೋಡ್ತಾರೆ ಅಂತ. ಹೀಗೆ ಯಾತ್ರೆಗೆ ಹೋಗುವಾಗ ಇವರು ಸೊತ್ತುಗಳನ್ನೆಲ್ಲ ತಿನ್ನಲು ತೆಗೆದುಕೊಂಡು ಹೊರಟಿದ್ದಾರೆ. ತಥೋ ಮನೋಹರ ಹೃಷ್ಟಾ ಪೇಯಂ ಮಾಂಸಂ ಮಧೂನಿಚ ಬಹು ನಾನಾವಿಧಂ ಚಕ್ರು ತ್ವರಿತಾ ಕಾಲಚೋದಿತಾ. ಹೀಗೆ ತಿನ್ನುವ ವಿಷಯದಲ್ಲಿ ಹೆಚ್ಚು ನಿರ್ಭರರಾಗಿ, ತಿನ್ನುವ ಆಸೆಯಲ್ಲೇ ಹೊರಟಂತೆ, ತಿನ್ನುತ್ತಾ ಹೊರಟಾಗೆ, ತಿನ್ನುವ ಆಸೆಯಲ್ಲಿ ಹೊರಟಾಗೆ. ನಾನೀಗ ಹೇಳಿದಂತೆ ಉತ್ಸವದ ಸಂದರ್ಭಗಳಲ್ಲಿ ರಥಬೀದಿ ಮಾತ್ರ ಅಂತಲ್ಲ, ಉಡುಪಿ ಮಾತ್ರ ಅಲ್ಲ, ಎಲ್ಲ ಕಡೆ ಉತ್ಸವಗಳಲ್ಲೂ ಹಾಗೆ. ಇನ್ನೂ ಗಮ್ಮತ್ತು ಹೇಳೋದಾದ್ರೆ ಕೆಲವು ಕಡೆಯ ಕೃಷ್ಣ ಮಠದೊಂದು ಬಿಡಿ, ಉಡುಪಿ ಅಲ್ಲದ್ದು. ಉಡುಪಿ ಅಂದ್ರೆ ಕೃಷ್ಣ ಮಠ ಒಂದು ಬಿಟ್ಟು ಉಳಿದ ಉಡುಪಿಯಲ್ಲಿನ ಅನೇಕ ದೇವಾಲಯಗಳಲ್ಲಿ ಏಕಾದಶಿಯೊಂದು ಉತ್ಸವ ಆಗುತ್ತೆ, ವಾರ್ಷಿಕೋತ್ಸವ. ಏನು ಗೌಜಿರಿ, ತಿನ್ನುವವರದ್ದು ಕುಡಿಯುವವರದ್ದೆಲ್ಲ. ಅತ್ತ ಜ್ಯೂಸಿನವ ಇರ್ತಾನೆ, ಇತ್ತ ಕಬ್ಬಿನವ ಇರ್ತಾನೆ, ಅತ್ತ ಐಸ್ ಕ್ರೀಮ್ ಯಾವಾಗ ಹೋಗ್ತಾನೆ. ಯಬಾ, ಅದ್ಭುತ. ಅಂದ್ರೆ ತಿನ್ನಲೋಸುಗವೇ ಹುಟ್ಟಿ ಬಂದಂತೆ. ಮತ್ತೆ ಎರಡನೇದ್ದು ದೇವರನ್ನು ಕಾಣಬಹುದು ಅಂತ. ಇಂಥವರಿಗೆ ದೇವರು ಕಾಣುವುದುಂಟ, ಅಥವಾ ಇವರು ಮಾಡಿದ ಆ ಪಾಪದಿಂದಲೇ ದೇವರನ್ನು ನೋಡುವ ಮೂಲಕ ಹೆಚ್ಚು ಪಾಪಿಗಳಾಗ್ತಾರೋ ಅರ್ಥ ಆಗುವುದಿಲ್ಲ ಇವರ ಬಗ್ಗೆ ನೋಡಿಕೊಂಡಾಗ. ಇದು ರಾಜಸವೂ ಅಲ್ಲ, ತಾಮಸವೂ ಅಲ್ಲ. ಕರ್ಮ ಹೇಳಲಿಕ್ಕೆ ಹೋದ್ರೆ ಅವರು ವಿಪರೀತ ಕರ್ಮ ಅವರದ್ದು. ಅಂದ್ರೆ ಆ ಎಂಜಲು ಕೈಯಲ್ಲಿ ಪ್ರಸಾದ ಸ್ವೀಕರಿಸುವ ಬಗೆ, ಅದನ್ನಲ್ಲೇ ಎಸೆಯುವ ಬಗೆ ಇರಲಿ. ಅದನ್ನು ಯಾದವರಲ್ಲಿಯೂ ಆದ ಅವಮಾನಗಳ, ಅವರ ದೌರತ್ಮೆಗಳ ಬಗ್ಗೆ ಹೇಳುವಾಗಿಲ್ಲಿ ತತಃ ಸೀದುಸು ಶಕ್ತಾಶ್ಚ ನಿರ್ಯಯು ನಗರಾದ್ ಬಹಿ. ಊರ ಹೊರಗೆ ಹೋದ್ರು ತಿನ್ನುವ ಚಾಪಲಕ್ಕೆ ಬಲಿಬಿದ್ದವರಾಗಿ, ಕುಡಿಯುವ ಅಬ್ಬರಕ್ಕೆ ಮನಸೋತವರಂತೆ ಇವರೆಲ್ಲ ಹೊರಟಿದ್ದಾರೆ ಹೊರಗೆ ಅಂತ ಹೇಳಿದ್ರು. ತತಃ ಪ್ರಭಾಸೆ ನ್ಯವಸನ್ ಯಥೋದ್ದಿಷ್ಟಂ ಯಥಾಗೃಹಂ. ಪ್ರಭಾಸಕ್ಕೆ ಹೋಗಿದ್ದಾರೆ, ತೀರ್ಥಕ್ಷೇತ್ರ ಅಂತ ಹೇಳಿ ಅಲ್ಲಿ ಬೇಕಾದ ಹಾಗೆ ಹಾಕಿಕೊಂಡಿದ್ದಾರೆ. ಡೇರೆ ಮತ್ತೆ ಮನೆಯನ್ನು ಕಟ್ಟಿಕೊಂಡ ಹಾಗೆ, ಅವರಿಗೆ ಹೇಳಿಕೊಂಡ ಹಾಗೆ ಎಲ್ಲ ಬೇಕಾದಷ್ಟು ಅಲ್ಲಿ. ಮತ್ತೆ ಪ್ರಭೂತ ಭಕ್ಷ್ಯ ಪೇಯಾಸ್ತೆ, ಅಲ್ಲಿ ತಿನ್ಲಿಕ್ಕೆ ಬೇಕಾದಷ್ಟು, ಕುಡಿಲಿಕ್ಕೆ ಬೇಕಾದಷ್ಟು ಹಾಕಿಕೊಂಡಿದೆ. ಎಲ್ಲ
ಕೂತು ಬಿಟ್ಟಿದ್ದಾರೆ ಗಮ್ಮತ್ತಾಗಿ. ಅದೆಂದು ಸದಾರಾಹ ಯಾದವಾಸದ ಅವರ ಹೆಂಡಿರು ಮಕ್ಕಳು ಎಲ್ಲರೂ ಸೇರಿದ್ದಾರೆ. ಅದರಲ್ಲಿ ಉಲ್ಲೇಖ ಮಾಡಿದ್ದು ಸದಾರಾಹ ಅಂತ ಮುಖ್ಯ. ಹೆಂಡತಿಯರ ಜೊತೆಯಲ್ಲಿದ್ದಾರೆ ಅಂತ ಹೇಳಿಕೊಂಡು ತೀರ್ಥಯಾತ್ರೆ ಹೋಗುವಾಗ ತಿನ್ನುವುದೆಲ್ಲ ಕಟ್ಟಿಕೊಂಡು ಹೋಗ್ಲಿಕ್ಕಿಲ್ಲ. ತಿನ್ನಬಾರದು ಅಲ್ಲ, ಅಲ್ಲಿದ್ದೇ ತಿನ್ಲಿಕ್ಕೆ. ಆಯಾ ಪ್ರದೇಶಗಳಲ್ಲಿ ಸಿಕ್ಕಿದ್ದಷ್ಟು ಸಿಕ್ಕಿದ್ದನ್ನು ತೀರ್ಥಯಾತ್ರೆಯಲ್ಲಿ ಒಂದೇ ಹೊತ್ತು ತಿನ್ಲಿಕ್ಕೆ. ಅದರಲ್ಲಿಯೂ ತೀರ್ಥಯಾತ್ರೆ ಅಂದ ತಕ್ಷಣ ತೀರ್ಥ ಬೇಕೇ, ಅಲ್ಲಿ ನೀರು ಇರಲೇಬೇಕು. ಆದ್ರೆ ನೀರಿನ ಅಸೌಕರ್ಯದ ಬಗ್ಗೆ ಮಾತೇ ಹೇಳುವುದಿಲ್ಲ. ಅಲ್ಲಿಯ ನೀರು ಕುಡಿಯುವುದು, ಸಂತೋಷದಲ್ಲಿ ಇರುವುದು. ಕ್ಷೇತ್ರದಲ್ಲಿ ಉಪವಾಸ ಮಾಡಿದ್ರೆ ಚಂದ ಅಂತಾರೆ. ಇಲ್ಲ, ಒಂದು ಹೊತ್ತು ಊಟ ಮುಗಿಯಿತು. ಒಂದು 3 ದಿನ ಆದ್ರೂ ಇರಬೇಕು ಒಂದು ಕ್ಷೇತ್ರದಲ್ಲಿ ಅಂತಾರೆ, ಮುಂದುವರಿಲಿಕ್ಕೆ. ಮತ್ತೆ ಯಾಕೆ ಉಳಿದವರಿಗೂ ಯಾತ್ರೆಗೆ ಬರಬೇಕಲ್ಲ, ಅಲ್ಲಿ ಮತ್ತೆ ಎಲ್ಲವನ್ನು ಕಬಳಿಸುವುದಲ್ಲ ಎನ್ನುವ ನೆಲೆಯಲ್ಲಿ ಇವರು ನೋಡಿ ಡೇರೆ ಕಟ್ಟಿಕೊಂಡು ಕೂತರು. ತಿನ್ಲಿಕ್ಕೆ ತಗೊಂಡೋಗಿದ್ದಾರೆ, ಬೇರೆ ಅಲ್ಲಿ ಸಿಗುವುದಿಲ್ಲ ಅಂತ ಹೇಳಿ, ಮಾಡುವುದಲ್ಲ ಅಂತ ತಯಾರಾಗಿಸಿದ್ದಾರೆ. ತಯಾರಾದ ಭಕ್ಷ್ಯ ಭೋಜ್ಯಗಳು. ಅದರಲ್ಲಿ ಗಮ್ಮತ್ತು ಮಾಡಲಿಕ್ಕೆ ಹೆಂಡತಿಯರು ಇದ್ದಾರೆ. ಅಲ್ಲ, ತೀರ್ಥಯಾತ್ರೆ ಹೆಂಡತಿ ಸಮೇತ ಹೋಗಬಾರ್ದಲ್ಲ, 2 ಹೇಳಿದ್ರಲ್ಲ. ವಾನಪ್ರಸ್ಥ ಧರ್ಮವನ್ನು ಮಾತಾಡಿದಾಗ ಹೆಂಡತಿಯಲ್ಲಿ ಹೆಂಡತಿಯನ್ನು ಮಕ್ಕಳ ಜವಾಬ್ದಾರಿ ಬಿಟ್ಟು ಹೋಗುವುದು ವಾನಪ್ರಸ್ಥ ಧರ್ಮ ಅಂತ ಹಿಂದೆ ತಿಳಿಸಿದ. ಹೆಂಡತಿಯ ಜೊತೆಯಲ್ಲಿ ವಾನಪ್ರಸ್ಥ ಮಾಡುವುದು ತಪ್ಪಲ್ಲ ಅಂತ ಹೇಳಿಕೊಂಡು, ಅದನ್ನ ತೀರ್ಥಯಾತ್ರೆಯಲ್ಲಿ ಹೆಂಡತಿಯು ಕಠೋರವಾದ ವ್ರತನಿಷ್ಠಳಾಗಬೇಕು. ಆ ಲೆಕ್ಕದಲ್ಲಿ ಇವರು ಮಜಾ ಮಾಡುವಂತೆ ಈ ಶಬ್ದವನ್ನು ಪ್ರಯೋಗ ಮಾಡುತ್ತಾರೆ ವೈಶಂಪಾಯನರು ಹೇಳುವಾಗ, ಪ್ರಭೂತ ಭಕ್ಷ್ಯಪೇಯಾಸ್ತೆ ಸದಾರಾಹ ಯಾದವಾಸ್ತದ ಅಂತ. ಹಾಗಾಗಿ ಯಾವುದು ತೀರ್ಥಯಾತ್ರೆಯಲ್ಲಿ ನಿಷಿದ್ಧವೋ, ಕುಡಿಯುವುದಾಗಲಿ ತಿನ್ನುವುದಾಗಲಿ ಹೆಚ್ಚಿಗೆ ಗಮ್ಮತ್ತು ಮಾಡುವುದಾಗಲಿ ಯಾವುದು ನಿಷಿದ್ಧವೋ, ಅಂದ್ರೆ ತೀರ್ಥಕ್ಷೇತ್ರಗಳನ್ನು ಹಾಳುಗೆಡಬಾರದು. ನಮ್ಮ ಭಕ್ಷ್ಯ ಭೋಜ್ಯ ಪೇಯಗಳ ತಯಾರಿಕೆಯಿಂದ ಅಥವಾ ಅವುಗಳನ್ನು ಎಸೆಯುವುದರಿಂದ, ಅವುಗಳನ್ನು ಉಪಯೋಗಿಸುವುದರಿಂದ ಅಲ್ಲಿನ ಮಡಿಮೈಲಿಗೆಗಳು, ಶೌಚಗಳು ತೊಂದರೆಗೆ ಈಡಾಗ್ತವೆ. ಹೀಗಾಗಿ ಇದನ್ನು ಗುರುತಿಸಿಕೊಂಡೆ ಅವರ ಅಪಚಾರವನ್ನು ತೀರ್ಥಕ್ಷೇತ್ರಗಳಲ್ಲಿ, ಮನೆಯಲ್ಲಿ ಮಾಡಿದ ತಪ್ಪಿನ ಪರಿಮಾರ್ಜನೆಗೆ ತೀರ್ಥಕ್ಷೇತ್ರ ಯಾತ್ರೆ. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ ಅಂತ. ಪುಣ್ಯಕ್ಷೇತ್ರ ಕೃತಂ ಪಾಪಂ ವಜ್ರಲೇಪ ಭವಿಷ್ಯತಿ ಅಂತ. ಮನೆಯಲ್ಲಿ ಮಾಡಿದ ತಪ್ಪು ಪ್ರಾಯಶ್ಚಿತ್ತಕ್ಕೆ ರತಿಬೀದಿ ಕೃಷ್ಣ ದರ್ಶನಕ್ಕೆ ಬರಬೇಕು ಅಂತಿದ್ರೆ ಅಲ್ಲೇ ಒಂದು ನಾವು ತಿನ್ನುವುದು ಉಗುಳುವುದು ಎಲ್ಲ ಮಾಡಿದ್ರೆ ಆ ಪಾಪ ಏನಾಗುತ್ತೆ ನೋಡಿ. ಬಾರದಿದ್ರೆ ವಾಸಿ. ಅದಕ್ಕೆ ನಾನು ಹೇಳಿದೆ, ಬಾರದೆ ಮನೆಯಲ್ಲಿ ಕೂತು ಕೈ ಮುಗಿಯುವವ, ಆನ್ಲೈನ್ ಅಲ್ಲಿ ಕೃಷ್ಣ ದರ್ಶನ ಮಾಡುವವ ಅವ ಹೆಚ್ಚಿನ ಅಂಶ ಒಳ್ಳೆಯವ, ರಾಜಸನಾಗಿದ್ರು ಆಗ್ತಾನೆ. ಆದರೆ ಬಂದು ತಿಂದುಕೊಂಡು ಹಾಳು ಮಾಡಿಕೊಂಡು ಅಪಚಾರ ಮಾಡುವ ವ್ಯಕ್ತಿ ಅವನ ಅತ್ಯಂತ ನೀಚನಾಗ್ತಾನೆ. ಇಲ್ಲಿ ಹಾಗೆ ಆದ್ರು. ಅಲ್ಲಿಗೆ ಮತ್ತೆ ಉದ್ಧವ ಬಂದ. ಉದ್ಧವ ಅವರನ್ನೆಲ್ಲ ಮಾತಾಡಿಸಿದ. ಅವನು ಹೇಳಿ ಹೊರಟ, ನಾನು ಹೋಗ್ತಾ ಇದ್ದೇನೆ ಅಂತ. ಜಗಾಮ ಆಮಂತ್ರಿತಾನ್ ವೀರಾನ್ ಉದ್ಧವ ಅರ್ಥ ವಿಶಾರದ. ಅವನು ಒಳ್ಳೆ ತಿಳ್ಕೊಂಡವ. ಅರ್ಥ ಅಂದ್ರೆ ಇಲ್ಲಿ ಒಂದು ಮಾತುಂಟು ಇಲ್ಲಿ, ಅಂದ್ರೆ ಗೀತೆ ಅಂದ್ರೆ ವಾಸ್ತವವಾಗಿ ಇಲ್ಲಿ ಹೇಳಿಕೊಂಡಿಲ್ಲ ಸುದ್ದಿ. ಅದಕ್ಕೆ ಅರ್ಥ ವಿಶಾರದ ಶಬ್ದದಲ್ಲಿ ಆಗಿದ್ದು. ಉದ್ಧವ ಯಾರು ಅಂತ. ಉದ್ಧವ ಈಗಾಗಲೇ ಕೃಷ್ಣನಲ್ಲಿ ಇವಳ ಗಲಾಟೆ ಹೊರಡುವುದು ಗೊತ್ತಾಗಿ ಕೃಷ್ಣನ ಹತ್ತಿರ ಬಂದು ದಮ್ಮಯದಕ್ಕೆ ಹಾಕಿ ಚಿಂತನೆಯನ್ನು ಕುಡಿದವ. ಅದು ಭಾಗವತದಲ್ಲಿ ಪರೀಕ್ಷಿತನಿಗೆ ಹೇಳುವ ಹಾಗೆ ಹೇಳ್ತಾರೆ ಶುಕಾಚಾರ್ಯರು. ಇಷ್ಟೆಲ್ಲ ಮಾತು ಬಂದಿದೆ ಅಂತ. ಅದು ಭಗವದ್ಗೀತೆಯಿಂದ 1.5 ಪಾಲಿದೆ ಉದ್ಧವ ಗೀತೆ. ಕೃಷ್ಣ ಉದ್ಧವನಿಗೆ ಹೇಳಿದ ಸಂದೇಶಗಳು, ಅರ್ಜುನನಿಗೆ ಹೇಳಿದ ಸಂದೇಶ ಅಲ್ಲ, ಉದ್ಧವ ಗೀತೆ ಅದು. ಅದನ್ನು ತಗೊಂಡು ಹೋಗಿ ಬದರಿಯಲ್ಲಿ ತಾಪಸ್ವರಿದ್ದಾರೆ, ಅವರಿಗೆ ಹಂಚು ಅಂತ ಕೃಷ್ಣ ಕಳಿಸಿದ್ದಾನೆ ಅವನನ್ನು. ಅವ ಇಲ್ಲಿ ಸಾಯಲಿಕ್ಕೆ ಸಿಕ್ಕಿಲ್ಲ. ಅದನ್ನು ಪ್ರಶ್ನೆ ಕೇಳಿರ್ತಾನೆ ಪರೀಕ್ಷಿತ. ಎಲ್ಲ ಯಾವ್ದವ್ರು ಬಡಿದಾಡಿಕೊಂಡು ಸತ್ತರಲ್ಲ, ಉದ್ಧವ ಯಾಕೆ ಉಳಿದ ಅಂತ. ಆಗ ಉದ್ಧವನ ಬಗ್ಗೆ ಕೃಷ್ಣ ಹೇಳುತ್ತಾನಂತೆ, ಅವನು ನನ್ನ ಹಾಗೆ ಅಂದ್ರೆ ಅವನು ಗುರುವೇ, ಬೃಹಸ್ಪತಿ ಆಚಾರ. ಹಾಗಾಗಿ ಇನ್ನು ಅವನು ಉಳಿದವರಿಗೆ ಟೀಚರ್, ಅವನು ಹೇಳಿಕೊಡ್ಲಿಕ್ಕೆ ಬೇಕು. ಉದ್ಧವೋ ಮನ್ಯೂನಃ ಅಂತಾನೆ, ನನಗಿಂತ ಅವನೇನು ಕಮ್ಮಿ ಅಲ್ಲ, ನನ್ನ ಹಾಗೆ ಇದ್ದಾನೆ ಅಂತ ಹೇಳಿಕೊಂಡು ಕೃಷ್ಣ ಹೇಳ್ತಾನೆ. ಉದ್ಧವೋ ನ್ವಪಿ ಮನ್ಯೂನಃ ಅಂತ, ಅವನು ಚೂರು ನನಗಿಂತ ಕಮ್ಮಿ ಅಲ್ಲ ಅಂತ. ಹಾಗಾಗಿ ಉದ್ಧವನಿಗೆ ಜ್ಞಾನೋಪದೇಶ ಮಾಡಿ ಅವನು ಗುರು. ಅತ್ತ ದ್ರೋಣಾಚಾರ್ಯರು ಗುರು ರೋಲ್. ಕೃಷ್ಣನಿಂದ ದೂರ ಕೂತದ್ದಕ್ಕೆ ಉದ್ಧವನಾಗಿ ಕೃಷ್ಣನ ಪಕ್ಕದಲ್ಲಿ ಸೇವೆಗೆ ಬಂದದ್ದು ಗುರುಗಳು. ಹಾಗಾಗಿ ಅಲ್ಲಿ ಇರತಕ್ಕಂತಹ ಬದರಿಯಲ್ಲಿರತಕ್ಕಂತಹ ಜ್ಞಾನಿಗಳಿಗೆ ಕೃಷ್ಣ ಸಂದೇಶವನ್ನು ಮುಟ್ಟಿಸಲಿಕ್ಕೆ ಕೃಷ್ಣನೇ ಉದ್ಧವನಲ್ಲಿ ಹೇಳಿ ಕಳಿಸ್ತಾನೆ. ಉದ್ಧವ ಮುಂದೆ ಮೈತ್ರೇಯರಿಗೆಲ್ಲ ಸಿಗ್ತಾನೆ, ವಿದುರನಿಗೂ ಸಿಗ್ತಾನೆ ಮೈತ್ರೇಯರು. ಆಗ ಹೇಳ್ತಾರೆ ಎಲ್ಲ ಕಥೆಗಳೆಲ್ಲ, ಹೀಗಾಗಿದೆ, ಉದ್ಧವನ ಕಳಿಸಿದ್ದಾರೆ, ಅವೆಲ್ಲ ಸಿಕ್ಕಿದೆ ಅವರಿಗೆಲ್ಲ. ಅದನ್ನ ಮೊದಲೇ ಯುದ್ಧ ಅಂದ್ರೆ ಈ ಅಶ್ವಮೇಧ ಪರ್ವ ಆಗ್ತಾ ಇರುವಾಗಲೇ ಅದರಲ್ಲಿ ವಿದುರನಿಗೆ ಹೋದಲ್ಲಿ ಎಲ್ಲ ಕಾಡಿನಲ್ಲೆಲ್ಲ ಸಿಕ್ಕಿದ್ದಾರೆ ಅವರೆಲ್ಲ. ಆ ಹೊತ್ತಿನಲ್ಲಿ ಆಶ್ರಮ ಮಾಸದಲ್ಲಿ
ಅಷ್ಟು ಬೇಗನೆ ಕಳಿಸಿದ್ದಾನೆ. ಮುಂದೆ ಆಗತಕ್ಕಂಥ ಗಲಾಟೆಯನ್ನು ನೋಡಿಯೇ ಉದ್ದವನನ್ನು ಮೊದಲೇ ತಯಾರು ಮಾಡಿ, ಅದನ್ನು ಅರ್ಥ ಅಂದ್ರೆ ದುಡ್ಡಲ್ಲ ಇಲ್ಲಿ, ಅರ್ಥ ಅಂದ್ರೆ ವಸ್ತು ವಿಷಯ. ಅರ್ಥೋಭಿಧೇಯ ರೈ ವಸ್ತು ಪ್ರಯೋಜನ ನಿವರ್ತಿಸುವಂತ ದುಡ್ಡು ಎನ್ನುವುದೊಂದು ಅರ್ಥಕ್ಕಿದೆ. ಅದು ಮಾತ್ರ ಅಲ್ಲದೆ ಭಗವತ್ ಚಿಂತನೆ, ವಿಶೇಷವಾಗಿ ಶಾಸ್ತ್ರಾರ್ಥ, ಅದನ್ನು ಆತ ಪಡೆದಿದ್ದಾನೆ, ಅದರಲ್ಲಿ ಎಕ್ಸ್ಪರ್ಟ್ ಆಗಿದ್ದಾನೆ. ಹಾಗಾಗಿ ಯಾದವರಿಗೆಲ್ಲ ಹೇಳಿ ಹೊರಟಂತೆ, ನಾನು ಹೋಗ್ತಾ ಇದ್ದೇನೆ ಬದರಿಗೆ ಅಂತ ಹೇಳಿ ತೆರಳಿದ್ದಾನೆ. ಕೃಷ್ಣ ಮಾತಾಡ್ಲಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ತಂ ಪ್ರಸ್ಥಿತಂ ಮಹಾತ್ಮಾನಂ ಅಭಿವಾದ್ಯ ಕೃತಾಂಜಲಿಂ ಜಾನನ್ನ ವಿನಾಶಂ ವೃಷ್ಣೀನಾಂ ನೈಚ್ಛತ್ ವಾರಯಿತು ಮರಿಹಿ. ಕೃಷ್ಣ ಇಲ್ಲಿ ಬಾ, ಇಲ್ಲಿರು, ಹೋಗ್ಬೇಡ ಅಂತ ಹೇಳಿಕ್ಕೆ ಹೋಗ್ಲಿಲ್ಲ. ಅವನಿಗೆ ಗೊತ್ತು ಇಲ್ಲಿ ಗಲಾಟೆ ಆಗ್ತಾ ಉಂಟು ಅಂತ. ಅದಕ್ಕೆ ನಾನು ಹೇಳಿದ್ದಲ್ಲ, ಅದರ ಮೊದಲೇ ಅವನೆಲ್ಲ ಉಪದೇಶ ಕೊಟ್ಟಾಗಿದೆ, ಅವನು ತಯಾರು ಮಾಡಿ ಆಗಿದೆ. ಅದನ್ನು ಇಲ್ಲಿ ಹೇಳುತ್ತಾ ಇಲ್ಲ ವೈಶಂಪಾಯನರು ಜನಮೇಜಯನಿಗೆ ಆ ವಿಷಯವನ್ನು. ಅದಲ್ಲಿ ಬಂದಿದೆ ವಿಷಯ. ಇಲ್ಲಿ ಕಾಣುವುದು ಹೊರಗಿಂದ ಉದ್ಧವ ಹೊರಟದ್ದು, ಏಕಾಂತದಲ್ಲಿ ಆದದ್ದು ಉದ್ಧವ. ಕೃಷ್ಣನಲ್ಲಿ ಹೋಗಿ ನಿನ್ ಜೊತೆಯಲ್ಲಿ ನಾವಿದ್ದೆವು, ನೀವು ಹೋಗ್ತಾ ಇದ್ದಿಂದ ಗೊತ್ತಾಗ್ತಾ ಉಂಟು, ನನಗೆ ಉಪದೇಶ ಮಾಡುವಂತೆಲ್ಲ ಅಂಗಾಲಾಚಿಕೊಂಡು ಕೇಳ್ತಾನೆ. ಇಲ್ಲಿ ಮತ್ತೆ ಕೃಷ್ಣನಿಗೆ ಪ್ರದಕ್ಷಿಣವನ್ನು ನಮಸ್ಕಾರ ಮಾಡಿ ಕೈ ಮುಗಿದುಕೊಂಡು ಹೊರಡ್ತಾ ಇದ್ದಾನೆ. ಹೋಗುವಾಗ ಕೃಷ್ಣ ಏನು ಮಾತಾಡ್ಲಿಲ್ಲ. ನಿಂತುಕೋ ಮಾರ, ಇಲ್ಲೂ ಹೇಳಿಗೆ ಗೊತ್ತು, ಅವರೇ ಕಳಿಸಿಕೊಟ್ಟದ್ದು, ಒಳಗಿಂದ ಹೇಳಿ ಆಗಿದೆ, ಮಾತಾಡಿಸಿ ಆಗಿದೆ. ಎಲ್ಲರ ಎದುರಲ್ಲಿ ಮಾತೇ ಆಡ್ಲಿಲ್ಲ ಕೃಷ್ಣ. ಗೊತ್ತಿದೆ ಅವನಿಗೆ ನಾಶ ಆಗತ್ತೆ, ನಾಶದಲ್ಲಿ ಉದ್ಧವ ಸಿಲುಕಬಾರದು ಅಂತ. ಹಾಗೆ ಉದ್ಧವ ಹೋದವ ಬದಲಿಗೆ ಹೋಗಿ ಇಲ್ಲಿ ನಾಶ ಆಗತ್ತೆ, ಅಲ್ಲಿ ಹೋದವ 3 ವರ್ಷ ಇದ್ದು ಉಳಿದವರಿಗೆಲ್ಲ ಪಾಠ ಹೇಳಿ ಮತ್ತೆ ಅವನ ಅಲ್ಲಿಂದ ಹೊರಟತ್ತು. ಹೀಗಾಗಿ ಆ ಸಂಶಯಗಳನ್ನೆಲ್ಲ ಹೆಚ್ಚು ಹೇಳಿಕೊಳ್ಳದೆ ಎದುರಲ್ಲಿ ಕಾಣುವಂತೆ ಯಾದವರಲ್ಲಿ ಮಾತಾಡಿದ. ಯಾದವರು ಎಳೆದು ಹಾಕಲಿಲ್ಲ, ಯಾದವರು ಕುಡಿತದಲ್ಲಿ ಅವನು ಸೇರಲಿಲ್ಲ. ಹಿಂದೆ ರಾಮಜನಾರ್ದನ ಮಾತ್ರ ಬಿಟ್ಟಂತ ಹೇಳಿದ್ದು, ಹಾಗಲ್ಲ. ಈಗ ಉದ್ಧವನು ಸಹ ಅಲ್ಲಿ ಇರಲಿಲ್ಲ, ಉದ್ಧವ ಹೊರಟಿದ್ದ. ಹೀಗೆ ಮುಂದೆ ಅವರು ಎಲ್ಲ ತಯಾರು ಮಾಡಿ ತಿಂದು ಎಲ್ಲ ಸೊಕ್ಕಿದ್ದಾರೆ. ಈಗ ಯಾವ ರೀತಿಯಲ್ಲಿ ಮತ್ತೆ ತಮ್ಮನ್ನು ತೆರೆದುಕೊಂಡಿದ್ದಾರೆ ಅನ್ನೋದನ್ನು ಮುಂದೆ ನಾವು ಚಿಂತನೆಯನ್ನು ನೋಡುವ. ಯಾದವರ ಪರಿಸ್ಥಿತಿಯ ಬಿಗಡಾಯಿಸಿದ ಪರಿಸ್ಥಿತಿ ಕೊನೆಯ ಕಥೆಯನ್ನು ನಾವು ಮೌಸಲ ಪರ್ವದ ಮುಂದಿನ ಚಿಂತನೆಯಲ್ಲಿ ತರುವ. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.